ನನ್ನನ್ನು ಮದುವೆ ಆಗ್ತಿದ್ದೀಯ ನೀನು. ಈಗ ಅಳೋದು ಗೋಳಾಡೋದನ್ನೆಲ್ಲ ಮೊದಲು ನಿಲ್ಲಿಸು. ಹೆಂಡತಿಯಾಗಿ ನನಗೆ ಸಿಗಬೇಕಾದ ಹಕ್ಕು ನನಗೆ ಸಿಗಬೇಕು. ವಿಕ್ರಮ್ ಹಾಗೆ ಹತ್ತಿರ ಬರ್ತಿದ್ದಂತೆ ನಯನ ಕಣ್ಣೀರು ಹಾಕುತ್ತಾ ಒಂದೆರಡು ಹೆಜ್ಜೆ ಹಿಂದೆ ಸರಿದು, ಎಷ್ಟೊಂದು ವಯಸ್ಸಾಗಿದೆ ನಿಮಗೆ, ನನ್ನಿಂದ ದೂರ ಇರಿ, ನಾನು ಇನ್ನೊಬ್ಬರಿಗೆ ಸೇರಬೇಕಾದವಳು ಅಂತ ಹೆದರಿಕೆಯಿಂದ ಗದ್ಗದಿತಳಾಗಿ ಕೂಗಿದ್ಲು. ಇದನ್ನು ಕೇಳಿ ವಿಕ್ರಮ್ನ ತುಟಿಗಳ ತುದಿಯಲ್ಲಿ ಒಂದು ಕಹಿ ನಗೆ ಮಿಂಚಿ ಮಾಯವಾಯಿತು. ಈಗ ಇದೇ ವಯಸ್ಸಾದ ಗಂಡನ ಜೊತೆ ನಿನ್ನ ಶೋಭನದ ಮೊದಲ ರಾತ್ರಿ ಕಳೆಯಬೇಕಾಗಿರೋದು ನೆನಪಿರಲಿ. ವಿಕ್ರಮ್ ಪೂರ್ತಿ 10 ವರ್ಷಗಳ ನಂತರ ಅಮೆರಿಕಾದಿಂದ ತಾಯ್ನಾಡಾದ ಕರ್ನಾಟಕಕ್ಕೆ, ತನ್ನ ಸ್ವಂತ ಊರಾದ ಬೆಂಗಳೂರಿಗೆ ಬಂದಿದ್ದ. ಅದು ಕೇವಲ ಕುಟುಂಬದ ನಿಕಟ ಸಮಾರಂಭವೊಂದರಲ್ಲಿ ಭಾಗವಹಿಸೋಕೆ. ಆದರೆ ಕೊನೆ ಕ್ಷಣದಲ್ಲಿ ಮದುವೆಯಾಗಬೇಕಾಗಿದ್ದವರ ಮತ್ತು ಅವನ ಮನೆಯವರು ಹಣದ ಆಸೆಗೆ ಬಿದ್ದು ಮೆರವಣಿಗೆಯನ್ನೇ ತೊರೆದು ಹೋದಾಗ, ವಿಕ್ರಮ್ನ ಅಜ್ಜ ತೀರಿ ಹೋದ ತಮ್ಮ ಆಪ್ತ ಉದ್ಯಮ ಪಾಲುದಾರನ ಮಗಳಾದ ನಯನಾಳ ಜೀವನ ಮತ್ತು ಮನೆತನದ ಮಾನ ಕಾಪಾಡೋಕೆ ಅಂತ ಅವಳ ಕೈಯನ್ನು ತಂದು ವಿಕ್ರಮ್ನ ಕೈಯಲ್ಲಿ ಇಟ್ಟಿದ್ದರು. ವಿಕ್ರಮ್ 36 ವರ್ಷದ ತುಂಬ ಪ್ರಬುದ್ಧ ಯಶಸ್ವಿ ಉದ್ಯಮಿ. ಆದರೆ ನಯನ ಇನ್ನೂ 20 ವರ್ಷದ ಕಾಲೇಜಿಗೆ ಹೋಗುವ ಹಸುಗೂಸಿನಂತಹ ಹುಡುಗಿ. ಅವಳ ಮುಗ್ಧ ಸೌಂದರ್ಯವನ್ನು ನೋಡಿ ವಿಕ್ರಮ್ ಹಕ್ಕಿನಿಂದ ಅವಳನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡ. ನಾಳೆ ಬೆಳಗ್ಗೆನೆ ಅಜ್ಜನ ಹತ್ತಿರ ನಿಮ್ಮ ಬಗ್ಗೆ ದೂರು ಹೇಳ್ತೀನಿ ನೋಡಿ. ನಯನ ಒಳಗೊಳಗೆ ಬಿಸಿ ಬಿಡುತ್ತಾ ಅಳುತ್ತಿದ್ದಳು. ವಿಕ್ರಮ್ ಅವಳನ್ನು ಬಲವಂತವಾಗಿ ಎದೆಗೆ ಅಪ್ಪಿಕೊಂಡು ಸಮಾಧಾನ ಪಡಿಸಲು ಯತ್ನಿಸುತ್ತಿದ್ದ. ಆದರೆ ನಯನಾಳ ತಲೆ ಮಾತ್ರ ಆ ಗಳಿಗೆಯನ್ನೇ ನೆನೆದು ನೆನೆದು ಸಿಡಿದು ಹೋಗುತ್ತಿತ್ತು. ಪುರೋಹಿತರು ಮಂತ್ರ ಪಠಿಸುತ್ತಿದ್ದಾಗ ತಾನು ಕಣ್ಣೀರಿಡುತ್ತಲೇ ಆ ಮದುವೆಯ 7 ಹೆಜ್ಜೆಗಳನ್ನು ತುಳಿದಿದ್ದು ನೆನಪಾಗಿ ಅವಳಿಗೆ ಉಸಿರುಗಟ್ಟಿದಂತಾಗುತ್ತಿತ್ತು. ಅತ್ತಿದ್ದರಿಂದ ನಯನಾಳ ಮೂಗು ಕೆಂಪಾಗಿತ್ತು. ಆ ಕೆಂಪು ಬಣ್ಣದ ಭಾರವಾದ ಮದುವೆ ಸೀರೆಯಲ್ಲಿ ಅವಳ ರೂಪ ಇನ್ನಷ್ಟು ಕಳೆಗಟ್ಟುತ್ತಿತ್ತು. ಆದರೆ ಆ ಕ್ಷಣದಲ್ಲಿ ತನ್ನನ್ನು ತಾನು ಈ ಪ್ರಪಂಚದಲ್ಲಿ ಅತ್ಯಂತ ದುರಾದೃಷ್ಟವಂತ ಹುಡುಗಿ ಅಂದುಕೊಳ್ಳುತ್ತಿದ್ದಳು. ಇನ್ನೊಂದೆಡೆ ವಿಕ್ರಮ್ಗೆ ತಾನೇ ಆಶ್ಚರ್ಯವಾಗುತ್ತಿತ್ತು. ತನ್ನ ಜೀವನದಲ್ಲಿ ಇಂತಹ ತಿರುವು ಸಿಕ್ಕಿಬಿಟ್ಟಿತ್ತು ಅಂತ. ಅಮೆರಿಕಾದಲ್ಲಿದ್ದಾಗ ಕಹಿ ನೆನಪುಗಳಿಂದ ತನ್ನೊಂದು ಇನ್ನೊಬ್ಬ ಹೆಣ್ಣಿನ ಜೊತೆ ಸಂಸಾರ ಹೂಡುವುದಿಲ್ಲ ಎಂದು ನಿರ್ಧರಿಸಿಬಿಟ್ಟಿದ್ದ. ಮದುವೆ ಅಂದರೇನೇ ಆಸಕ್ತಿ ಕಳೆದುಕೊಂಡಿದ್ದ 36 ವರ್ಷದ ಸ್ವಾವಲಂಬಿ ಮನುಷ್ಯ ಅಂತ. ಆದರೆ ಮೈಸೂರಿನ ಮಣ್ಣಿಗೆ ಕಾಲಿಟ್ಟ ಒಂದೆರಡು ವಾರದಲ್ಲಿ ಇಂಥದ್ದೊಂದು ಮುರಿಯದ ಬಂಧನದಲ್ಲಿ ಸಿಲುಕಿಕೊಳ್ಳುತ್ತೇನೆ ಅಂತ ಅವನಿಗೆ ಎಲ್ಲಿ ಗೊತ್ತಿತ್ತು. ನಯನ ತಡೆ ಇಲ್ಲದೆ ಅಳುತ್ತಲೇ ಇದ್ದಳು. ಮುಸುಕಿನ ಒಳಗಿನಿಂದ ವಿಕ್ರಮ್ನನ್ನು ಕದ್ದು ಕದ್ದು ನೋಡುತ್ತಿದ್ದಳು. ಮದುವೆಯ ಆಮಂತ್ರಣ ಪತ್ರದಲ್ಲಿ ಅವಳು ವಿಕ್ರಮ್ನ ವಯಸ್ಸು 36 ಅಂತ ನೋಡಿದ್ದಳು. ನೋಡೋಕೆ ಎಷ್ಟು ಹ್ಯಾಂಡ್ಸಮ್ ಆಗಿ ಫಿಟ್ ಆಗಿ ತನ್ನ ವಯಸ್ಸಿಗಿಂತ 10 ವರ್ಷ ಸಣ್ಣವನಂತೆ ಕಂಡರು. ಕೊನೆಗೆ ಅವನಿಗೆ 36 ವರ್ಷ ತಾನೇ. ನಯನ ತನ್ನ ಗಂಡನಾಗುವನ ಬಗ್ಗೆ ಏನೇನೋ ಕನಸು ಕಂಡಿದ್ದಳು. ತನ್ನದೇ ವಯಸ್ಸಿನವನಾಗಿರುತ್ತಾನೆ, ತನಗೆ ಒಳ್ಳೆಯ ಗೆಳೆಯನಾಗುತ್ತಾನೆ ಅಂತೆಲ್ಲ ಭಾವಿಸಿದ್ದಳು. ಆದರೆ ಇಲ್ಲ, ನೋಡಿದರೆ ಒಬ್ಬ ಅಂಕಲ್ ಸಿಕ್ಕಿಬಿಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ತಡೆದು ಮಾತನಾಡುವ ಹಳೆ ಆಲೋಚನೆಯ ಮನುಷ್ಯನಿರಬಹುದು ಅಂದುಕೊಂಡಿದ್ದಳು. ಇದೆಲ್ಲವೂ ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ವಿಕ್ರಮ್ನ ಅಜ್ಜನ ನಿರ್ಧಾರವಾಗಿತ್ತು. ನಯನ ತನಗಿಂತ ವಯಸ್ಸಿನಲ್ಲಿ ತುಂಬ ಸಣ್ಣವಳು ಎಂಬುದು ವಿಕ್ರಮ್ಗೆ ಗೊತ್ತಿತ್ತು. ಆದರೆ ಅಜ್ಜ ತೀರಿ ಹೋದ. ನಯನಾಳ ತಂದೆ ಮಾತು ಕೊಟ್ಟಿದ್ದರು. ಅವರ ಮಗಳನ್ನು ಸೂಕ್ತವಾದ ಕೈಗಳಿಗೆ ಒಪ್ಪಿಸಿದ ಮೇಲೆಯೇ ಈ ಪ್ರಪಂಚವನ್ನು ತೊರೆಯುತ್ತೇನೆ ಎಂದು. ವಿಕ್ರಮ್ನಂತಹ ಜವಾಬ್ದಾರಿಯುತ ಗಟ್ಟಿಮುಟ್ಟಾದ ಮನುಷ್ಯನೇ ನಯನಾಗೆ ಅತ್ಯಂತ ಸುರಕ್ಷಿತ ನಿರ್ಧಾರವಾಗಿದ್ದ. ಅಷ್ಟರಲ್ಲಿ ನಯನ ತನ್ನ ಗೆಳತಿ ಹಾಗೂ ವಿಕ್ರಮ್ನ ತಂಗಿಯಾದ ರಮ್ಯಾಳ ಕಿವಿಯಲ್ಲಿ ಮೆಲ್ಲನೆ ಪಿಸುಗುಟ್ಟಿದಳು. ಪ್ಲೀಸ್ ರಮ್ಯಾ, ನನ್ನನ್ನು ಕೊಠಡಿಗೆ ಕರೆದುಕೊಂಡು ಹೋಗು, ಇಲ್ಲಿ ನನಗೆ ಉಸಿರುಗಟ್ಟದಂತಾಗುತ್ತಿದೆ. ನಯನಾಳ ಸ್ಥಿತಿ ಕಂಡು ರಮ್ಯಾಗೂ ಗಾಬರಿಯಾಯಿತು. ಅವಳು ನಯನಾಳನ್ನು ಎದ್ದು ನಿಲ್ಲಿಸಲು ಹೋದ ತಕ್ಷಣ ವಿಕ್ರಮ್ನ ತಾಯಿ ಸುಮಂಗಲ ತಡೆದು, ರಮ್ಯಾ, ಅವಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ? ಈಗ ಸಂಪ್ರದಾಯದಂತೆ ನಯನ ನೇರವಾಗಿ ವಿಕ್ರಮ್ನ ಕೊಠಡಿಗೆ ಹೋಗಬೇಕು ಅಂದರು. ಇದನ್ನು ಕೇಳಿ ನಯನಾಳ ಗುಂಡಿಗೆ ಬಾಯಿಗೆ ಬಂದಂತಾಗಿತ್ತು. ಅಷ್ಟು ಬೇಗ ವಿಕ್ರಮ್ನನ್ನು ಒಂಟಿಯಾಗಿ ಎದುರಿಸಲು ಅವಳಿಗೆ ಇಷ್ಟವಿರಲಿಲ್ಲ. ರಮ್ಯಾ ಅವಳ ಕೈ ಹಿಡಿದು ಭಾರವಾದ ಸೀರೆಯನ್ನು ಸಂಭಳಿಸುತ್ತಾ ವಿಕ್ರಮ್ನ ಕೊಠಡಿಗೆ ಕರೆತಂದಳು. ಆ ಕೊಠಡಿಯನ್ನು ಅತ್ಯಂತ ಶಿಸ್ತಿನಿಂದ ಆಧುನಿಕ ಶೈಲಿಯಲ್ಲಿ ಅಲಂಕರಿಸಲಾಗಿತ್ತು. ವಿಕ್ರಮ್ ಬರುವ ಮುಂಚೆಯೇ ಸುಮಂಗಲಮ್ಮ ಈ ಕೊಠಡಿಯನ್ನು ಸಿದ್ಧಪಡಿಸಿದ್ದರು. ವಿಚಿತ್ರವೇನೆಂದರೆ 2 ಗಳ ಹಿಂದೆಯಷ್ಟೇ ನಯನ ಮತ್ತು ರಮ್ಯಾ ಸೇರಿ ಇದೇ ಕೊಠಡಿಯನ್ನು ಅಲಂಕರಿಸಿದ್ದರು. ತಾನೇ ಮುಂದೆ ಈ ಕೊಠಡಿಯ ಒಡತಿಯಾಗುತ್ತೇನೆ ಎಂದು ನಯನಾಗೆ ಆಗ ಸಣ್ಣ ಸುಳಿವು ಕೂಡ ಇರಲಿಲ್ಲ. ರಮ್ಯಾ ಹೊರಡಲು ಅನುವಾದಾಗ ನಯನ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ರಮ್ಯಾ, ನನ್ನನ್ನು ಒಬ್ಬಳನ್ನೇ ಬಿಟ್ಟು ಹೋಗಬೇಡ, ನನಗೆ ತುಂಬ ಭಯ ಆಗ್ತಿದೆ. ರಮ್ಯಾ ಅವಳಿಗೆ ಸಮಾಧಾನ ಹೇಳುತ್ತಾ, ನೋಡು ನಯನ, ನನಗೆ ಗೊತ್ತು ಇದೆಲ್ಲ ದಿಢೀರಂತ ನಡೆಯಿತು. ಆದರೆ ಏನೇ ಆದರೂ ಒಳ್ಳೆಯದಕ್ಕೆ ಆಯಿತು. ಆ ದುಡ್ಡಿನ ಆಸೆ ಬುರುಕರು ಮದುವೆ ಮೆರವಣಿಗೆ ತರಲಿಲ್ಲ
ಅಂದರೆ ಅದರಲ್ಲಿ ನಿನ್ನದೇನೂ ತಪ್ಪಿಲ್ಲ. ಬಹುಶಃ ನನ್ನ ನಾದಿನಿಯಾಗೋದು ನಿನ್ನ ಹಣೆಯಲ್ಲಿ ಬರೆದಿತ್ತೇನೋ ಎಂದಳು. ರಮ್ಯಾಗಂತೂ ತುಂಬ ಸಂತೋಷವಾಗಿತ್ತು. ಏಕೆಂದರೆ ನಯನ ಅವರ ಮನೆಯಲ್ಲಿ ಮಗಳಂತೆ ಬೆಳೆದಿದ್ದಳು. ಈಗ ಶಾಶ್ವತವಾಗಿ ಅದೇ ಮನೆಯಲ್ಲಿ ಉಳಿಯುವಂತಾಗಿತ್ತು. ಆದರೆ ನಯನ ಒಳಗೊಳಗೆ ಸಂಪೂರ್ಣವಾಗಿ ಕುಸಿದು ಹೋಗಿದ್ದಳು. ಕೊನೆ ಕ್ಷಣದಲ್ಲಿ ತನಗೆ ಮೋಸ ಮಾಡಿದ ತನ್ನ ಮೊದಲ ನಿಶ್ಚಿತಾರ್ಥ ಅಭಯ್ ನನ್ನ ಮನಸ್ಸಿನಲ್ಲಿ ಶಪಿಸುತ್ತಿದ್ದಳು. ರಮ್ಯಾ ಹೋದ ಸುಮಾರು 1 ಗಂಟೆಯ ನಂತರ ಕೊಠಡಿಯ ಬಾಗಿಲು ತೆರೆಯಿತು. ಮಂಚದ ಹೆಡ್ಬೋರ್ಡ್ಗೆ ಒರಗಿ ಕುಳಿತಿದ್ದ ನಯನ ತಕ್ಷಣ ಜಾಗರೂಕಳಾದಳು. ಹೆದರಿಕೆಯಿಂದ ಎದುರಿಗೆ ನೋಡಿದಾಗ ವಿಕ್ರಮ್ ಕೊಠಡಿಯೊಳಗೆ ಬರುತ್ತಿದ್ದ. ವಿಕ್ರಮ್ ಆ ಸೂಕ್ಷ್ಮ ಹಾಗೂ ಎಳೆಯ ವಯಸ್ಸಿನ ಹುಡುಗಿಯನ್ನು ನೋಡಿದ. ಮದುಮಗಳ ಉಡುಪಿನಲ್ಲಿ ಅವಳು ಅತ್ಯಂತ ಸುಂದರವಾಗಿ ಕಾಣಿಸುತ್ತಿದ್ದಳು, ಆದರೆ ತುಂಬ ಚಿಕ್ಕವಳಾಗಿದ್ದಳು. ವಿಕ್ರಮ್ನಿಗೆ ಅವಳ ಮೇಲೆ ಮರುಕ ಹುಟ್ಟಿತ್ತು. ಅವಳು ನಡುಗುತ್ತಿದ್ದ ದೇಹವನ್ನು ನೋಡಿ ವಿಕ್ರಮ್ ಅತ್ಯಂತ ಮೃದುವಾದ ಧ್ವನಿಯಲ್ಲಿ, ರಿಲ್ಯಾಕ್ಸ್, ಅಷ್ಟೊಂದು ಹೆದರೋ ಅಗತ್ಯವಿಲ್ಲ. ಈ ಭಾರವಾದ ಬಟ್ಟೆಗಳನ್ನು ಬದಲಾಯಿಸಿಕೊಳ್ಳಬೇಕು ಅನಿಸಿದೆ, ಹೋಗಿ ಚೇಂಜ್ ಮಾಡಿಕೊ ಎಂದ. ನಯನಾಗೆ ವಿಕ್ರಮ್ ಮನಸ್ಸಿನಲ್ಲಿ ಇಷ್ಟೊಂದು ಎಳೆಯ ಹೆಂಡತಿ ಸಿಕ್ಕಿದ್ದಕ್ಕೆ ಹಿಗ್ಗುತ್ತಿದ್ದಾನೆ ಎನಿಸಿತು. ಅವಳ ಕಣ್ಣಿನಿಂದ ನೀರು ಜಾರಿತು. ವಿಕ್ರಮ್, ಈಗ ಅಳೋದನ್ನು ನಿಲ್ಲಿಸು, ಮೊದಲು ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಬಾ ಎಂದ. ನಯನ ತಕ್ಷಣ ಎದ್ದು ಅಲ್ಮಾರಾದ ಕಡೆ ನಡೆದಳು. ಅಲ್ಲಿ ಅವಳಿಗಾಗಿ ಅನುಕೂಲವಾದ ನೈಟ್ ಸೂಟ್ ಇಡಲಾಗಿತ್ತು. ಅಲ್ಮಾರಾದಿಂದ ಬಟ್ಟೆ ತೆಗೆಯಲು ಅವಳು ಕೈಯನ್ನು ಮೇಲೆತ್ತಿದ ತಕ್ಷಣ ಟೈಲರ್ ತುಂಬ ಫಿಟ್ಟಾಗಿ ಹೊಲಿದಿದ್ದ ಅವಳ ಸೀರೆಯ ರವಿಕೆಯ ಹಿಂಭಾಗದ ಜಿಪ್ ತಾನೇ ಕೆಳಗೆ ಜಾರಿತ್ತು. ಇನ್ನೊಂದು ಕಡೆ ತಿರುಗಿ ನಿಂತಿದ್ದ ವಿಕ್ರಮ್ ಬಟ್ಟೆಯ ಸದ್ದಿಗೆ ಆಶ್ಚರ್ಯಪಟ್ಟು ತಿರುಗಿದ. ತೆಳುವಾದ ದುಪ್ಪಟ್ಟಾದ ಹಿಂಭಾಗದಿಂದ ನಯನಾಳ ತೆರೆದ ಬೆನ್ನು ಕಂಡ ವಿಕ್ರಮ್ನ ಮೈಮೇಲೆಲ್ಲ ವಿಚಿತ್ರವಾದ ಸಂಚಲನ ಮೂಡಿತ್ತು. ನಯನಾಗೆ ವಿಷಯ ತಿಳಿದಂತೆ ತಕ್ಷಣ ಬೆನ್ನನ್ನು ಅಲ್ಮಾರಾಗೆ ಆನಿಸಿ ನಿಂತು ಜೋರಾಗಿ ಉಸಿರೆಳೆದುಕೊಂಡಳು. ವಿಕ್ರಮ್ ತಕ್ಷಣವೇ ತನ್ನ ದೃಷ್ಟಿಯನ್ನು ಬೇರೆ ಕಡೆಗೆ ತಿರುಗಿಸಿ ಗಂಭೀರ ಧ್ವನಿಯಲ್ಲಿ, ಹೋಗಿ ಚೇಂಜ್ ಮಾಡಿಕೊ, ನಾನು ಏನನ್ನ ನೋಡಿಲ್ಲ ಎಂದ. ತನ್ನ ಮುಖವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡು ಮನಸ್ಸನ್ನು ಪ್ರಶಾಂತಗೊಳಿಸಲು ಪ್ರಯತ್ನಿಸಿದ. ಸ್ವಲ್ಪ ಸಮಯದ ನಂತರ ನಯನ ಬಟ್ಟೆ ಬದಲಾಯಿಸಿಕೊಂಡು ಬಂದು ಸೋಫಾದ ಮೇಲೆ ಮಲಗಲು ಹೋದಳು. ಇದನ್ನು ನೋಡಿ ವಿಕ್ರಮ್ಗೆ ಆಶ್ಚರ್ಯವಾಯಿತು. ಅಲ್ಲಿ ಯಾಕೆ ಮಲಗ್ತಿದ್ದೀಯಾ? ಇಲ್ಲಿ ಬೆಡ್ ಮೇಲೆ ಬಾ, ಸಾಕಷ್ಟು ಜಾಗ ಇದೆ. ನಯನ ಕೋಪದಿಂದ ಕೆಂಪಾದಳು. ನನಗೆ ನಿಮ್ಮ ಪಕ್ಕಕ್ಕೆ ಮಲಗೋಕ್ಕೆ ಇಷ್ಟವಿಲ್ಲ. ಒಂದಂತೂ ನನ್ನ ಇಷ್ಟವಿಲ್ಲದ ನಿಮ್ಮ ಜೊತೆ ಮದುವೆ ಮಾಡಿದ್ದಾರೆ. ನಿಮ್ಮನ್ನೊಮ್ಮೆ ನೋಡಿ, ನನ್ನನ್ನೊಮ್ಮೆ ನೋಡಿ, ನನಗಿಂತ ಎಷ್ಟು ದೊಡ್ಡವರು ನೀವು. ನಿಮಗೂ ನನಗೂ ಎಲ್ಲಾದರೂ ಜೋಡಿ ಕುದುರುತ್ತಾ? ವಿಕ್ರಮ್ ಅವಳ ಮಾತುಗಳನ್ನು ಕೇಳಿ ನಕ್ಕ. ನೋಡು, ನನಗೇನು ಅಷ್ಟೊಂದು ವಯಸ್ಸಾಗಿಲ್ಲ. ಅಷ್ಟಕ್ಕೂ ಕೊನೆ ಕ್ಷಣದಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸಿದೆ ನಾನು. ನೀನು ನೋಡಿದರೆ ನನಗೆ ಬೈತಿದ್ದೀಯಾ ಎಂದು ಅವಳ ಕೈ ಹಿಡಿದು ಮಂಚದ ಮೇಲೆ ಕೂರಿಸಲು ಹೋದ. ನಯನ ಟಕ್ಕನೆ ತನ್ನ ಕೈಯನ್ನು ಬಿಡಿಸಿಕೊಂಡಳು. ಬಿಡಿ ನನ್ನನ್ನು, ನನ್ನಿಂದ ದೂರ ಇರಿ. ನನಗೆಲ್ಲ ಅರ್ಥ ಆಗುತ್ತೆ. ನೀವು ನನ್ನನ್ನು ಮುಟ್ಟೋಕೆ ನೆಪ ಹುಡುಕ್ತಿದ್ದೀರಾ, ಆದರೆ ಅದು ನಿಮ್ಮ ಭ್ರಮೆಯಷ್ಟೇ. ನಾನು ಇನ್ನೊಬ್ಬರನ್ನ ಪ್ರೀತಿಸುತ್ತಿದ್ದೆ. ಈ ಮದುವೆ ನನಗೆ ಬರೀ ಒಂದು ರಾಜಿ ಅಷ್ಟೇ. ವಿಕ್ರಮ್ ಅವಳ ಮಾತುಗಳ ನೆರೆತವನ್ನು ಕಂಡು ದಂಗಾದ. ನಂತರ ಶಾಂತವಾಗಿ, ಕೇಳು, ನಾನು ನಿನ್ನ ಜೊತೆ ಯಾವುದೇ ಬಲವಂತ ಮಾಡೋದಿಲ್ಲ. ನನ್ನನ್ನೇನು ಸಂಸ್ಕಾರವಿಲ್ಲದ ಗಂಡಸಲ್ಲ. ನಿನಗೆ ಕಂಫರ್ಟಬಲ್ ಅನಿಸೋವರೆಗೂ ನಾನು ನಿನ್ನನ್ನು ಮುಟ್ಟೋದು ಕೂಡ ಇಲ್ಲ. ನೀನು ಆರಾಮಾಗಿ ಮಲಗಿಕೋ ಎಂದ. ವಿಕ್ರಮ್ನ ಧ್ವನಿ ಎಷ್ಟು ಸ್ಪಷ್ಟ ಮತ್ತು ಕರುಣೆಯಿಂದ ಕೂಡಿತ್ತೆಂದರೆ ನಯನ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಳು. ನೋಡಲು ಆತ ನಿಜಕ್ಕೂ 27-28 ವರ್ಷದವನಂತೆ ಕಾಣುತ್ತಿದ್ದ. ಆದರೂ ನಯನ ಮಂಚದ ಬಳಿ ಹೋಗದೆ ಸೋಫಾದ ಮೇಲೆ ಚಾದಾರ ಹೊದ್ದು ಮಲಗಿದಳು. ವಿಕ್ರಮ್ ಏನೂ ಆಗಿಲ್ಲವೆಂಬಂತೆ ತನ್ನ ಫೋನ್ ನೋಡತೊಡಗಿದ್ದ. ಆದರೆ ನಯನ ಚಾದಾರದ ಒಳಗಡೆ ಸುಮ್ಮನೆ ಕಣ್ಣೀರು ಹಾಕುತ್ತಿದ್ದಳು. ವಿಕ್ರಮ್ 10 ವರ್ಷಗಳ ನಂತರ ಅಮೆರಿಕಾದಿಂದ ಮನೆಗೆ ಬಂದಾಗ ಅವನ ಆಗಮನ ಇಡೀ ಕುಟುಂಬಕ್ಕೆ ದೊಡ್ಡ ಆಶ್ಚರ್ಯವಾಗಿತ್ತು. ಆತ ಮನೆಗೆ ಕಾಲಿಡುತ್ತಿದ್ದಂತೆ ತಂಗಿ ರಮ್ಯಾ ಸಂತೋಷದಿಂದ ಕೂಗುತ್ತಾ ಬಂದು ಅವನನ್ನು ಅಪ್ಪಿಕೊಂಡಳು. ಆ ಸಮಯದಲ್ಲಿ ತೋಟದಲ್ಲಿ ಮಲ್ಲಿಗೆ ಹೂಗಳನ್ನು ಬಿಡಿಸುತ್ತಿದ್ದ ನಯನ ಆ ಗಲಾಟೆ ಕೇಳಿ ತಿರುಗಿ ನೋಡಿದ್ದಳು. ಬಿಳಿ ಶರ್ಟ್ ಮತ್ತು ಜೀನ್ಸ್ ಧರಿಸಿ ಅತ್ಯಂತ ಹ್ಯಾಂಡ್ಸಮ್ ಹಾಗೂ ಆಕರ್ಷಕ ವ್ಯಕ್ತಿತ್ವದ ಮನುಷ್ಯನೊಬ್ಬ ನಿಂತಿದ್ದ. ನಯನ ಅವನನ್ನೇ ರೆಪ್ಪೆ ಹೊಳೆಯದಂತೆ ನೋಡುತ್ತಿದ್ದಳು. ರಮ್ಯಾ ಬಂದು ವಿಕ್ರಮ್ನನ್ನು ನಯನಾಗೆ ಪರಿಚಯಿಸಿದಳು. ನೋಡು ನಯನ, ಇವರೇ ನಮ್ಮ ವಿಕ್ರಮ್ ಅಣ್ಣ. ಎಷ್ಟು ವರ್ಷಗಳ ನಂತರ ಬಂದಿದ್ದಾರೆ ಗೊತ್ತಾ? ವಿಕ್ರಮ್ನ ತಾಯಿ ಸುಮಂಗಲ ಸಂತೋಷ ತಡೆಯಲಾರದೆ ಅತ್ತು ಬಿಟ್ಟರು. ಇನ್ಮೇಲೆ ವಿಕ್ರಮ್ನನ್ನು ವಿದೇಶಕ್ಕೆ ಕಳುಹಿಸುವುದೇ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದರು. ವಿಕ್ರಮ್ ಎಲ್ಲರಿಗೂ ಉಡುಗೊರೆಗಳನ್ನು ತಂದಿದ್ದ. ಆದರೆ ಅವನಿಗೆ ನಯನ ಬಗ್ಗೆ ಗೊತ್ತಿರಲಿಲ್ಲ. ರಮ್ಯಾ ವಿಕ್ರಮ್ನಿಗೆ ಹೇಳಿದಳು, ಅಣ್ಣ, ನಯನ ನಮ್ಮ ಅಪ್ಪ ತೀರಿ ಹೋದ ಬಿಸ್ನೆಸ್ ಪಾರ್ಟ್ನರ್ನ ಮಾವನ ಮಗಳು. ಅಂಕಲ್ ಆಂಟಿ ತೀರಿ ಹೋದ ಮೇಲೆ ಅಜ್ಜನೇ ಇವಳನ್ನು ಮನೆಗೆ ಕರೆತಂದು ಸಾಕಿದ್ದಾರೆ. ಈಗ ಅವಳ ಮದುವೆಯನ್ನು ನಿಶ್ಚಯ ಮಾಡಿದ್ದಾರೆ. ಆಮೇಲೆ ನಯನ ಒಂಟಿಯಾಗಿ ಸಿಕ್ಕಾಗ ರಮ್ಯಾಳನ್ನು ಕೇಳಿದಳು, ನಿಮ್ಮ ಅಣ್ಣನಿಗೆ ಇನ್ನೂ ಮದುವೆ ಯಾಕಾಗಿಲ್ಲ?
ರಮ್ಯಾ ಬೇಸರದಿಂದ ಹೇಳಿದ್ದಳು. ಅಣ್ಣ ಅಮೇರಿಕಾದಲ್ಲಿದ್ದಾಗ ಒಬ್ಬ ಅಮೇರಿಕನ್ ಹುಡುಗಿಯನ್ನ ಮದುವೆಯಾಗಿದ್ದರಂತೆ. ಆದರೆ ಆ ಸಂಬಂಧ ಜಾಸ್ತಿ ದಿನ ಉಳಿಯಲಿಲ್ಲ. ಡೈವೋರ್ಸ್ ಆಯಿತು. ಮನೆಯಲ್ಲಿ ನಯನಾಳ ಮದುವೆ ತಯಾರಿ ಜೋರಾಗಿ ನಡೆಯುತ್ತಿತ್ತು. ನಯನ ಮತ್ತು ರಮ್ಯಾ ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದರು. ಅಲ್ಲಿ ರಮ್ಯಾಳ ಗೆಳೆಯನೊಬ್ಬ ಅಣ್ಣ ಅಭಯ್ ನಯನಾಳನ್ನ ಇಷ್ಟಪಟ್ಟಿದ್ದ. ನಯನ ಕೂಡ ಅಭಯ್ನನ್ನ ಇಷ್ಟಪಟ್ಟತೊಡಗಿದ್ದಳು. ಅಜ್ಜ ಆ ಹುಡುಗನ ಮನೆಯವರು ತುಂಬ ಒಳ್ಳೆಯವರು ಅಂದುಕೊಂಡು ಮದುವೆಗೆ ಒಪ್ಪಿದ್ದರು. ಆದರೆ ಅಜ್ಜ ಮತ್ತು ನಯನಾಗೆ ಒಂದು ವಿಷಯ ಗೊತ್ತಿರಲಿಲ್ಲ. ಅಭಯ್ ಕುಟುಂಬದವರು ಅತ್ಯಂತ ದುಡ್ಡಿನ ಆಸೆಬುರುಕರಾಗಿದ್ದರು. ಅವರು ಸಾಮಾನ್ಯ ಮಧ್ಯಮ ವರ್ಗದವರಾಗಿದ್ದರು. ವಿಕ್ರಮ್ನ ಅಜ್ಜ ಆಸ್ತಿ ಮತ್ತು ನಯನಾಳ ತಂದೆ ಬಿಟ್ಟು ಹೋಗಿದ್ದ ಕಂಪನಿಯ ಷೇರುಗಳ ಮೇಲೆ ಆಸೆಯಿಂದ ಈ ಸಂಬಂಧ ಬೆಳೆಸಿದ್ದರು. ಇದರಿಂದ ಅಭಯ್ಗೆ ಅವರ ಕಂಪನಿಯಲ್ಲಿ ದೊಡ್ಡ ಹುದ್ದೆ ಸಿಗುತ್ತದೆ ಎಂಬುದು ಅವರ ಯೋಜನೆಯಾಗಿತ್ತು. ಇಂದು ಸಂಗೀತ ಕಾರ್ಯಕ್ರಮದ ರಾತ್ರಿ ವಿಕ್ರಮ್ ಪಾರಂಪರಿಕ ಕುರ್ತಾ ಪೈಜಾಮ ಧರಿಸಿ ಸಭೆಯಲ್ಲಿ ಕುಳಿತಿದ್ದ. ಅವನ ಭವ್ಯ ವ್ಯಕ್ತಿತ್ವದ ಮುಂದೆ ಉಳಿದವರೆಲ್ಲ ಕಳೆಗುಂದಿದಂತೆ ಕಾಣುತ್ತಿದ್ದರು. ಬಂದಿದ್ದ ಅತಿಥಿಗಳೆಲ್ಲ ನಯನಾಳ ಮದುವೆಗಿಂತ ಹೆಚ್ಚಾಗಿ ವಿಕ್ರಮ್ನ ಆಗಮನದ ಬಗ್ಗೆಯೇ ಮಾತನಾಡಿಕೊಳ್ಳುತ್ತಿದ್ದರು. ವಿಕ್ರಮ್ ಎಲ್ಲರ ಬಳಿ ನಗುನಗುತ್ತಲೇ ಮಾತನಾಡುತ್ತಿದ್ದ. ಆದರೆ ಹಠಾತ್ತಾಗಿ ಆತನ ಗಮನಿಸಿದ ಅಜ್ಜ ತುಂಬ ಚಿಂತಾಕ್ರಾಂತರಾಗಿ ತಮ್ಮ ಕೊಠಡಿಯ ಕಡೆ ಹೋಗುತ್ತಿದ್ದರು. ಅವರ ಹಿಂದೆ ವಿಕ್ರಮ್ನ ತಂದೆ ಆನಂದರಾವ್ ಕೂಡ ಹೋಗುತ್ತಿದ್ದರು. ಯಾವುದೋ ಅನಾಹುತ ಮುನ್ಸೂಚನೆ ಸಿಕ್ಕಂತೆ ವಿಕ್ರಮ್ ತಕ್ಷಣವೇ ಅಜ್ಜನ ಕೊಠಡಿಯ ಕಡೆ ಧಾವಿಸಿ ವಿಕ್ರಮ್ ಅಜ್ಜನ ಕೊಠಡಿಯೊಳಗೆ ಕಾಲಿಡುತ್ತಿದ್ದಂತೆ ಏನಾಯ್ತು ಅಪ್ಪ, ಎಲ್ಲ ಸರಿಯಾಗಿದೆಯಲ್ಲ ಅಂತ ಆತಂಕದಿಂದ ಕೇಳಿದ. ಅದನ್ನು ಕೇಳಿ ಅಜ್ಜ ಕೋಪದಿಂದ ಕೆಂಪಾಗಿ ಆ ಹುಡುಗನ ಮನೆಯವರು ನಿಜಕ್ಕೂ ಕೆಟ್ಟ ಆಸೆ ಪುರುಕರು ಕಣೋ ವಿಕ್ರಮ್. ಈಗ ತಾನೇ ಮದುವೆಯ ಗಂಡಿನ ಕಡೆಯವರಿಂದ ಫೋನ್ ಬಂದಿತ್ತು. ಆ ಅಭಯ್ನ ಅಪ್ಪ ಅಂತಾನಂತೆ, ನಾವು ಮದುವೆ ವ್ಯವಸ್ಥೆ ಮತ್ತು ಕೊಟ್ಟಿರೋ ಸೀರೆ ಒಡವೆಗಳ ಕಾಣಿಕೆ ತುಂಬ ಕಡಿಮೆಯಂತೆ. ಅವರು ಬಂದು ಬಳಗದವರು ಆಡ್ಕೊತಿದ್ದಾರಂತೆ. ಅವರ ಈ ನೀಚತನ ದುರಾಸೆ ನೋಡ್ತಿದ್ರೆ ನನಗೆ ನನ್ನ ಮೇಲೆ ಅಸಹ್ಯ ಆಗ್ತಿದೆ. ಆ ಹುಡುಗನಿಗೆ ನನ್ನ ಮುದ್ದು ಮೊಮ್ಮಗಳು ನಯನಾಳನ್ನ ಕೊಡ್ತೀನಿ ಅಂತ ಮಾತು ಕೊಟ್ಟು ಅವಳ ಬಾಳನ್ನ ನನ್ನ ಕೈಯಾರೆ ಹಾಳು ಮಾಡುತ್ತಿದ್ದೀನಿ ಅನಿಸ್ತಿದೆ ಎಂದರು. ವಿಕ್ರಮ್ನ ತಂದೆ ಆನಂದರಾವ್ ಅಜ್ಜನ ಹೆಗಲ ಮೇಲೆ ಕೈಯಿಟ್ಟು ಸಮಾಧಾನ ಪಡಿಸುವ ಧ್ವನಿಯಲ್ಲಿ, ಅಪ್ಪ ನೀವ್ಯಾಕೆ ಇಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಿದ್ದೀರಾ? ನಾಳೆನೇ ಮದುವೆ ಮೆರವಣಿಗೆ ಬರೋ ದಿನ. ಈ ಹೊತ್ತಿನಲ್ಲಿ ನಾವು ಅವರ ಜೊತೆ ಜಗಳ ಮಾಡೋದು ಬೇಡ. ಕೊನೆಗೆ ನಮ್ಮ ಹುಡುಗಿಯ ಮಾನ ಮರ್ಯಾದೆ ಪ್ರಶ್ನೆ ಅಲ್ವಾ ಎಂದರು. ಅಜ್ಜ ಭಾರವಾದ ಮನಸ್ಸಿನಿಂದ ಕೇವಲ ತಲೆಯಾಡಿಸಿದರು. ಆದರೆ ಅವರ ಮುಖದಲ್ಲಿದ್ದ ಆತಂಕ ಅವರ ಮನಸ್ಸು ನೆಮ್ಮದಿಯಾಗಿಲ್ಲ ಎಂಬುದನ್ನು ಎತ್ತಿ ತೋರಿಸುತ್ತಿತ್ತು. ಅವರಿಗೆ ನಯನ ಎಂದರೆ ಪ್ರಾಣ, ಏಕೆಂದರೆ ಅವಳು ಅತ್ಯಂತ ಮುಗ್ಧ ಮತ್ತು ಕಪಟವಿಲ್ಲದ ಹುಡುಗಿಯಾಗಿದ್ದಳು. ಆನಂದರಾವ್ ಮತ್ತು ವಿಕ್ರಮ್ ಸಮಾಧಾನ ಪಡಿಸಿದಾಗ ಅಜ್ಜ ಆ ಕ್ಷಣಕ್ಕೆ ಸುಮ್ಮನಾದರು. ಆದರೆ ಅವರಿಗೆ ಆ ಅಭಯ್ ಕುಟುಂಬದ ಹೊಲಸು ಬುದ್ಧಿ ಸಂಪೂರ್ಣ ಅರಿವಾಗಿತ್ತು. ಅಜ್ಜ ತಟ್ಟನೆ ಗಂಭೀರವಾಗಿ, ನಾನು ನಾಳೆ ಬೆಳಗ್ಗೆನೆ ಅವರ ಹತ್ತಿರ ನೇರವಾಗಿ ಮಾತಾಡ್ತೀನಿ. ನಯನಾಳ ಭವಿಷ್ಯದ ಸುರಕ್ಷತೆಗಾಗಿ ಮದುವೆ ಷರತ್ತುಗಳು ಮತ್ತು ಸ್ತ್ರೀದಾನದ ರೂಪದಲ್ಲಿ ಒಂದು ದೊಡ್ಡ ಮೊತ್ತವನ್ನು ಭದ್ರಪಡಿಸಬೇಕು ಎಂದರು. ಆದರೆ ಇಲ್ಲಿ ನೋಡಿ, ಕತೆ ಪೂರ್ತಿ ತಿರುವು ಪಡೆದುಕೊಂಡಿತು. ನಯನಾಳ ಭವಿಷ್ಯವನ್ನು ಭದ್ರಪಡಿಸಲು ಗಂಡಿನ ಕಡೆಯವರು ಸ್ತ್ರೀದಾನ ಮತ್ತು ಸುರಕ್ಷತಾ ಬಾಂಡ್ ರೂಪದಲ್ಲಿ 50 ಲಕ್ಷ ರೂಪಾಯಿ ಗ್ಯಾರಂಟಿ ಪತ್ರಕ್ಕೆ ಸಹಿ ಹಾಕಬೇಕು ಎಂಬುದು ಅಜ್ಜನ ಇಚ್ಛೆಯಾಗಿತ್ತು. ಆದರೆ ಅಭಯ್ನ ಅಪ್ಪ ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ಸಾಲದ್ದಕ್ಕೆ ನಾಳೆ ನಯನಾಳ ಗಂಡನಾಗಬೇಕಾದ ಆ ಅಭಯ್ ಕೂಡ ಫೋನ್ನಲ್ಲಿ ಅಜ್ಜನಿಗೆ ಎದುರು ಉತ್ತರ ಕೊಡುತ್ತಾ ಅಸಭ್ಯವಾಗಿ ವರ್ತಿಸಲು ಶುರು ಮಾಡಿದ. ವಿಷಯ ಕೈ ಮೀರಿ ಹೋಗಲು ಅವರ ಮಿತಿ ಮೀರಿದ ದುರಾಸೆಯ ಕಾರಣವಾಗಿತ್ತು. ಗಂಡಿನ ಕಡೆಯವರು ಮದುವೆಯಾದ ತಕ್ಷಣ ಅಭಯ್ಗೆ ವಿಕ್ರಮ್ನ ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಪೋಸ್ಟ್ ಕೊಡಬೇಕು. ಕಂಪನಿಯ ಸಂಪೂರ್ಣ ಉಸ್ತುವಾರಿಯನ್ನು ಅವನ ಕೈಗೆ ಒಪ್ಪಿಸಬೇಕು. ಜೊತೆಗೆ 50 ಲಕ್ಷ ನಗದು ಹಣವನ್ನು ಕೊಡಬೇಕು ಎಂದು ಹಠ ಹಿಡಿದರು. ಅಭಯ್ನಂತಹ ಉಡಾಫೆಯ ಜವಾಬ್ದಾರಿ ಇಲ್ಲದ ಹುಡುಗನ ಕೈಗೆ ಕಂಪನಿ ಕೊಡುವುದು ಎಂದರೆ ಬಿಸ್ನೆಸ್ ಅನ್ನು ತಾನಾಗಿಯೇ ಮುಳುಗಿಸಿದಂತೆ ಎಂದು ಅಜ್ಜನಿಗೆ ಚೆನ್ನಾಗಿ ಗೊತ್ತಿತ್ತು. ಅಜ್ಜ ತಮ್ಮ ಷರತ್ತನ್ನು ಪುನರಾವರ್ತಿಸಿ, ಸರಿ, ನಾನು ನಯನಾಳ ಹೆಸರಲ್ಲಿ 50 ಲಕ್ಷ ಡೆಪಾಸಿಟ್ ಮಾಡಲು ಸಿದ್ಧ. ಅಭಯ್ಗೆ ಕಂಪನಿಯಲ್ಲಿ ಕೆಲಸ ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ಕೂಡ ನಯನಾಳ ಹೆಸರಿಗೆ ಅಷ್ಟೇ ಮೌಲ್ಯದ ನಿಮ್ಮ ಆಸ್ತಿಯನ್ನು ವರ್ಗಾಯಿಸಬೇಕು ಎಂದರು. ಇದನ್ನು ಕೇಳಿದ್ದೇ ತಡ. ಗಂಡಿನ ಕಡೆಯವರ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಯಿತು. ಅನಾಥೆಯಾಗಿದ್ದ ನಯನಾಳ ಹೆಸರಲ್ಲಿದ್ದ ಆಸ್ತಿಯನ್ನೆಲ್ಲ ದೋಚಿ ಆಮೇಲೆ ಅವಳನ್ನು ಹಾಲಿನಿಂದ ನೊಣ ತೆಗೆದಂತೆ ಆಚೆ ಎಸೆಯಬೇಕು ಎಂಬುದು ಅವರ ಸಂಚು ರೂಪಿಸಿದ್ದರು. ಆದರೆ ಅಜ್ಜ ಅವರ ಈ ಕುತಂತ್ರ ಯಶಸ್ವಿಯಾಗಲು ಬಿಡಲಿಲ್ಲ. ಪರಿಣಾಮ ಏನಾಯಿತು ಎಂದರೆ ಮರುದಿನ ಮದುವೆ ಮಂಟಪಕ್ಕೆ ಅಭಯ್ನ ಮೆರವಣಿಗೆ ಬರಲೇ ಇಲ್ಲ. ಮದುವೆ ಮಂಟಪದಲ್ಲಿದ್ದ ಬಂಧು ಬಳಗದವರೆಲ್ಲ ನಾನಾ ರೀತಿಯಲ್ಲಿ ಮಾತನಾಡಿಕೊಳ್ಳಲು ಶುರು ಮಾಡಿದರು. ನಯನ ಮದುಮಗಳ ಶೃಂಗಾರದಲ್ಲಿ ದಿಗ್ಭ್ರಮೆಗೊಂಡಳಂತೆ ಕನ್ನಡಿಯ ಮುಂದೆ ನಿಂತು ತನ್ನನ್ನೇ ನೋಡಿಕೊಳ್ಳುತ್ತಿದ್ದಳು. ಇತ್ತ ಈ ಆಘಾತದಿಂದಾಗಿ ಅಜ್ಜನ ಆರೋಗ್ಯ ದಿಢೀರನೆ ಕ್ಷೀಣಿಸತೊಡಗಿತ್ತು. ವೈದ್ಯರು ಅವರಿಗೆ ತೀವ್ರವಾದ ಮಾನಸಿಕ ಆಘಾತವಾಗಿದೆ ಎಂದರು. ಅಜ್ಜನ ಸ್ಥಿತಿಯನ್ನು ಕಂಡು ವಿಕ್ರಮ್ನ ತಂದೆ ಆನಂದರಾವ್ ವಿಕ್ರಮ್ನ ಕೈ ಹಿಡಿದು ಅತ್ಯಂತ ಭಾವುಕರಾಗಿ, ವಿಕ್ರಮ್, ಅಪ್ಪನಿಗಾಗಿ ಈ ಮಗು ಎಂದರೆ ಪ್ರಾಣಕ್ಕಿಂತ ಹೆಚ್ಚು. ಇವತ್ತು ಇವಳ ಮದುವೆ ಮೆರವಣಿಗೆ ವಾಪಸ್ ಹೋದರೆ ಇವಳ ಜೀವನವೇ ಹಾಳಾಗಿ ಹೋಗುತ್ತದೆ. ಈ ಸಮಾಜ ಇವಳನ್ನು ಬದುಕೋಕೆ ಬಿಡಲ್ಲ. ವಿಕ್ರಮ್, ನೀನು ಈಗಲೇ ನಯನಾಳನ್ನ ಮದುವೆಯಾಗು ಎಂದರು. ಇದನ್ನು ಕೇಳಿ ವಿಕ್ರಮ್ನ ಕಾಲಡಿಯಲ್ಲಿ
ಭೂಮಿ ಕುಸಿದಂತಾಗಿತ್ತು. ಆದರೆ ವಿಕ್ರಮ್ನ ತಾಯಿ ಸುಮಂಗಲ ಒಳಗೊಳಗೆ ಸಂತೋಷಪಟ್ಟರು. ಹೀಗಾದರೂ ಮಾಡಿ ವಿಕ್ರಮ್ ಮತ್ತೆ ಅಮೆರಿಕಕ್ಕೆ ಹೋಗುವುದನ್ನು ತಡೆಯಬೇಕು ಎಂಬುದು ತಾಯಿಯ ಆಸೆಯಾಗಿತ್ತು. ಇಲ್ಲಿ ಭಾರತದಲ್ಲಿ ತಂದೆಯ ಕೋಟ್ಯಾಂತರ ರೂಪಾಯಿ ನೆಲೆಸಿದ ಉದ್ಯಮವಿದ್ದರೂ ಅವನಿಗೆ ಸದಾ ವಿದೇಶದಲ್ಲಿ ಕೆಲಸ ಮಾಡುವ ಹುಚ್ಚಿತ್ತು. ಇಲ್ಲ ಅಪ್ಪ, ನಾನು ಮತ್ತೊಂದು ಮದುವೆ ಎಂಬ ಜಂಜಾಟಕ್ಕೆ ಸಿಲುಕುವುದಿಲ್ಲ. ನನ್ನ ಕಡೆಯಿಂದ ಸ್ಪಷ್ಟವಾದ ಇಲ್ಲ ಎಂಬ ಉತ್ತರ ಎಂದು ವಿಕ್ರಮ್ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ. ಆದರೆ ತಂದೆ ತಾಯಿಯ ಕಣ್ಣೀರು ಮತ್ತು ಅಜ್ಜನ ಕುಸಿಯುತ್ತಿದ್ದ ಬಡಿತವನ್ನು ಅವನು ಎಷ್ಟು ಕಟ್ಟಿ ಹಾಕಿತೆಂದರೆ ಕೊನೆಗೆ ಆತ ತಲೆಬಾಗಿ ಒಪ್ಪಿಕೊಳ್ಳಲೇಬೇಕಾಯಿತು. ಹೀಗೆ ಅತ್ಯಂತ ಎಳೆಯ ವಯಸ್ಸಿನ ನಯನ ಅವನ ಜೀವನಕ್ಕೆ ಕಾಲಿಟ್ಟಳು. ವಿಕ್ರಮ್ ಯಾವ ಹುಡುಗಿಯನ್ನು ತುಂಬ ಮುಗ್ಧೆ, ಏನೂ ತಿಳಿಯದವಳು ಅಂದುಕೊಂಡಿದ್ದನೋ ಅದೇ ಹುಡುಗಿ ಕೊಠಡಿಗೆ ಬಂದ ತಕ್ಷಣ ಅವನು ತನಗಿಂತ ವಯಸ್ಸಿನಲ್ಲಿ ತುಂಬ ದೊಡ್ಡವನೆಂದು, ಈ ಮದುವೆಯನ್ನು ತಾನು ಮನಸ್ಸಿನಿಂದ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲವೆಂದು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿಬಿಟ್ಟಳು. ವಿಕ್ರಮ್ ಕೂಡ ಬಲವಂತ ಮಾಡುವ ಗುಣದವನಲ್ಲ. ಹಾಗಾಗಿ ನಯನಾಗಿ ಸಂಪೂರ್ಣ ಸಮಯವನ್ನು ಮತ್ತು ಅವಳ ಇಷ್ಟದಂತೆ ಬದುಕುವ ಹಕ್ಕನ್ನು ನೀಡಿದ. ಇಬ್ಬರು ಆ ಮೊದಲ ರಾತ್ರಿಯನ್ನು ಒಬ್ಬರನ್ನೊಬ್ಬರು ಮುಟ್ಟದೆ ಸಂಪೂರ್ಣ ಮೌನದಲ್ಲಿ ಕಳೆದು ಬಿಟ್ಟರು. ಕೊನೆ ಕ್ಷಣದಲ್ಲಿ ಮದುವೆಯಾದ ವಾತಾವರಣವೇ ಬದಲಾಗಿದ್ದರಿಂದ ಮರುದಿನ ನಡೆಯಬೇಕಿದ್ದ ಆರತಕ್ಷತೆ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿತ್ತು. ಪರಿಸ್ಥಿತಿ ತಣ್ಣಗಾದ ಮೇಲೆ ಯಾವುದಾದರೂ ಒಳ್ಳೆಯ ದಿನ ನೋಡಿ ಆರತಕ್ಷತೆ ಇಟ್ಟುಕೊಳ್ಳೋಣ ಎಂದು ಅಜ್ಜನೇ ಹೇಳಿದ್ದರು. ಆದರೆ ಮರುದಿನ ಅಜ್ಜ ನಯನ ಅಳುತ್ತಿರುವ ಬಾಡಿಹೋದ ಮುಖವನ್ನು ನೋಡಿದಾಗ ಅವರ ಮನಸ್ಸು ಭಾರವಾಯಿತು. ಅವಳ ಕೈ ಹಿಡಿದು, ಏನಾಯಿತು ಮಗಳೇ, ನನ್ನ ಈ ನಿರ್ಧಾರದಿಂದ ನಿನಗೆ ಸಂತೋಷವಾಗಿಲ್ಲವೇ? ಕನಿಷ್ಠ ಆ ಅಭಯನಂತಹ ದುಡ್ಡಿನ ಆಸೆ ಬುರುಕರಿಂದ ಬಚಾವಾದೆಯಲ್ಲ ಎಂದರು. ನಯನ ಅಳುಮುಖ ಮಾಡಿಕೊಂಡು ಕೊಂಕು ನುಡಿಯಲ್ಲಿ, ಏನು ಮಾಡಿದ್ರಿ ಅಜ್ಜ ನೀವು ನನ್ನನ್ನು ಮದುವೆನ ಮಾಡದೆ ಜೀವನ ಪೂರ್ತಿ ಇದೇ ಮನೆಯಲ್ಲಿ ಇಟ್ಟುಕೊಂಡಿದ್ದರೂ ನಾನು ಇರ್ತಿದ್ದೆ. ಆದರೆ ನಿಮ್ಮ ಮೊಮ್ಮಗ ಅನ್ನೋ ಒಂದು ಕಾರಣಕ್ಕೆ ಒಬ್ಬ ಡಿವೋರ್ಸ್ ಮತ್ತು ಇಷ್ಟೊಂದು ವಯಸ್ಸಾದ ಮನುಷ್ಯನ ಜೊತೆ ನನ್ನ ಮದುವೆ ಮಾಡಿಸಿಬಿಟ್ರಲ್ಲ ಎಂದಳು. ಅವಳ ಮಾತುಗಳಲ್ಲಿ ತೀವ್ರವಾದ ನೋವು ಮತ್ತು ಕಹಿ ಇತ್ತು. ಅಜ್ಜ ಅವಳ ಮುಗ್ಧತೆಯನ್ನು ಮೆಲ್ಲನೆ ಮುಗುಳ್ನಕ್ಕರು. ಅಯ್ಯೋ ಮಗಳೇ, ವಿಕ್ರಮ್ ತುಂಬ ತಿಳುವಳಿಕೆ ಇರುವ ಪ್ರಬುದ್ಧ ಹುಡುಗ. ಅವನು ಎಷ್ಟು ವಿದ್ಯಾವಂತ, ಸಭ್ಯ ಅಂದರೆ ನಿನ್ನ ಜೊತೆ ಎಂದಿಗೂ ಅನ್ಯಾಯವಾಗಲಿ ಕೆಟ್ಟ ನಡವಳಿಕೆಯಾಗಲಿ ಮಾಡುವುದಿಲ್ಲ. ಇಂದಿನ ದಿನಗಳಲ್ಲಿ ವಯಸ್ಸಿನ ಈ ಸಣ್ಣ ಅಂತರ ಸಾಮಾನ್ಯನಮ್ಮ. ಸಣ್ಣ ಅಂತರನಾ ಅಜ್ಜ? ನಿಮಗೇನಾಗಿದೆ? ನಯನಾಳ ಕಣ್ಣಿನಿಂದ ನೀರು ಜಾರತೊಡಗಿತ್ತು. ಅವರು ನನಗಿಂತ ಪೂರ್ತಿ 16 ವರ್ಷ ದೊಡ್ಡವರು. ಅವಳು ಇನ್ನೂ ಜೋರಾಗಿ ಅಳುವಷ್ಟರಲ್ಲಿ ಮಾತು ಬದಲಾಯಿಸಿ, ಸರಿ, ಬಲವಂತವಾಗಿ ಮದುವೆಯೇನೋ ಮಾಡಿಸಿದ್ರಿ, ಆದರೆ ನಿನ್ನೆ ರಾತ್ರಿಯೇ ನನ್ನನ್ನು ಅವರ ಕೊಠಡಿಗೆ ಯಾಕೆ ಕಳಿಸಿದ್ರಿ? ನನಗೆ ಅವರ ಜೊತೆ ಒಂದೇ ಕೊಠಡಿಯಲ್ಲಿ ಇರಲು ಇಷ್ಟವಿಲ್ಲ. ಅವರು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಎಂದು ಮೂಗು ಮುರಿದು ಮಾತನಾಡುತ್ತಿದ್ದ ನಯನ ಅಜ್ಜನಿಗೆ ತೀರಾ ಸಣ್ಣ ಮಗುವಿನಂತೆ ಕಂಡಳು. ಹಾಗಾಗಿ ಅವರಿಗೆ ನಗು ತಡೆಯಲಾಗಲಿಲ್ಲ. ಅವರು ನಗುತ್ತಿರುವುದನ್ನು ನೋಡಿ ನಯನಾಗೆ ಉರಿದು ಹೋಯಿತು. ನಾನು ನಿಮ್ಮ ಹತ್ತಿರ ಮಾತನಾಡುವುದೇ ಇಲ್ಲ ಎಂದು ಕೋಪದಿಂದ ಹಿಂದೆ ತಿರುಗಿದಳು. ಆದರೆ ತಿರುಗಿದ ತಕ್ಷಣ ಎದುರಿಗೆ ನಿಂತಿದ್ದ ಮನುಷ್ಯನನ್ನು ನೋಡಿ ಅವಳ ಕಾಲುಗಳು ಅಲ್ಲೇ ಗಟ್ಟಿಯಾಗಿ ಬಿಟ್ಟವು. ಅವಳು ಕಲ್ಲಿನಂತೆಯೇ ನಿಂತು ಬಿಟ್ಟಳು. ವಿಕ್ರಮ್ ತನ್ನ ಎದೆಗೆ ಕೈಯನ್ನು ಕಟ್ಟಿಕೊಂಡು ಬಾಗಿಲಿಗೆ ಹೊರಗೆ ನಿಂತು ಅವಳನ್ನೇ ನಿಗಾ ವಹಿಸಿ ನೋಡುತ್ತಿದ್ದ. ವಿಕ್ರಮ್ ಸಾಧಾರಣ ಎತ್ತರ, ಗಟ್ಟಿಮುಟ್ಟಾದ ದಡುತಿ ದೇಹದವನಾಗಿದ್ದರು. ಆದರೆ ಅವನ ಮುಂದೆ ನಯನ ಅತ್ಯಂತ ತೆಳ್ಳಗೆ, ಸೂಕ್ಷ್ಮವಾಗಿ, ಪಟಾಕಿಯಂತೆ ಕಾಣಿಸುತ್ತಿದ್ದಳು. ನಯನಾಳ ಮುಖದಲ್ಲಿದ್ದ ಆ ಮುಗ್ಧ ಕೋಪವನ್ನು ವಿಕ್ರಮ್ ಮೌನವಾಗಿ ಓದುತ್ತಿದ್ದ. ವಿಕ್ರಮ್ನ ಆಳವಾದ ದೃಷ್ಟಿಯನ್ನು ಎದುರಿಸಲಾಗದೆ ಮುಜುಗರಗೊಂಡು ನಯನ ತಕ್ಷಣವೇ ಅವನ ಪಕ್ಕದಿಂದ ಜಾರಿ ಕೊಠಡಿಯಿಂದ ಆಚೆ ಓಡಿ ಹೋದಳು. ನಯನ ಹೋಗುತ್ತಿದ್ದಂತೆ ವಿಕ್ರಮ್ ಅಜ್ಜನ ಕಡೆ ನೋಡಿ ಸ್ವಲ್ಪ ದೂರಿನ ಧ್ವನಿಯಲ್ಲಿ, ಅಪ್ಪ, ನೀವು ಈ ಹುಡುಗಿಗೆ ಒಳ್ಳೆಯದು ಮಾಡಲಿಲ್ಲ. ಅವಳೇನು ತುಂಬ ಚಿಕ್ಕವಳು. ನೀವು ಹೇಳೋದಾದರೆ ನಾನು ಅವಳಿಗೆ ಕಾನೂನುಬದ್ಧವಾಗಿ ವಿಚ್ಛೇದನ ನೀಡಿ ಆಜಾದಿ ಕೊಡ್ತೀನಿ. ಅವಳು ತನ್ನಿಷ್ಟಕ್ಕೆ ತನ್ನದೇ ವಯಸ್ಸಿನ ಹುಡುಗನನ್ನು ಆಮೇಲೆ ಮದುವೆಯಾಗಲಿ ಎಂದ. ಅಜ್ಜ ತಕ್ಷಣವೇ ತಮ್ಮ ಕಿವಿ ಮುಟ್ಟಿಕೊಂಡು, ವಿಕ್ರಮ್, ಹಾಗೆ ಅಂದುಕೊಳ್ಳಬೇಡ. ಜೀವನ ಪೂರ್ತಿ ಇನ್ಮೇಲೆ ನೀನು ಅವಳನ್ನು ಕಾಪಾಡಬೇಕು. ಅವಳಿಗೆ ಎಷ್ಟೊಂದು ಗೌರವ, ಪ್ರೀತಿ ಕೊಡು. ಅಂದರೆ ಅವಳೇ ನಿನ್ನತ್ತ ಆಕರ್ಷಿತಳಾಗಿ ಬರಬೇಕು. ಅವಳು ಇನ್ನೂ ಮಗು, ಸ್ವಲ್ಪ ಕೋಪಗೊಂಡಿದ್ದಾಳೆ. ನೋಡ್ತಾ ಇರು, ಅವಳ ಕೋಪ ಜಾಸ್ತಿ ದಿನ ಉಳಿಯೋದಿಲ್ಲ ಎಂದರು. ಅಜ್ಜನ ಮಾತುಗಳನ್ನು ಕೇಳಿ ವಿಕ್ರಮ್ ಆಳವಾದ ಆಲೋಚನೆಯಲ್ಲಿ ಮುಳುಗಿದ. ಇತ್ತ ನಯನ ವಿಕ್ರಮ್ನಿಂದ ಪೂರ್ತಿ ದೂರ ದೂರ ಇರಲು ಶುರು ಮಾಡಿದಳು. ವಿಕ್ರಮ್ ಕೊಠಡಿಗೆ ಬಂದಾಗಲೆಲ್ಲ ಅವಳು ಬೇಕೆಂದೇ ಎದ್ದು ಹೋಗಿ ಹೊರಗಿನ ಲಿವಿಂಗ್ ಹಾಲ್ನಲ್ಲಿ ಕುಳಿತುಕೊಳ್ಳುತ್ತಿದ್ದಳು. ಹೀಗಿರಲು ಒಂದು ದಿನ ಅವಳು ಕೊಠಡಿಗೆ ಬಂದು ಅತ್ಯಂತ ಬೇಸರದಿಂದ ಮಂಚದ ಮೇಲೆ ಕುಳಿತು ತನ್ನ ಮೊಬೈಲ್ ನೋಡುತ್ತಿದ್ದಳು. ಅಭಯ್ನ ನಂಬರನ್ನು ಅವಳು ಮದುವೆಯಾದ ತಕ್ಷಣ ಬ್ಲಾಕ್ ಮಾಡಿದ್ದಳು. ಆ ಮೋಸಗಾರನ ಮುಖವನ್ನು ಮತ್ತೊಂದು ನೋಡಲು ಅವಳಿಗೆ ಇಷ್ಟವಿರಲಿಲ್ಲ. ವಿಕ್ರಮ್ ಈ ಸಮಯದಲ್ಲಿ ಬಾತ್ರೂಮ್ನಲ್ಲಿ ಸ್ನಾನ ಮಾಡುತ್ತಿದ್ದಾನೆ ಎಂಬ ಕಲ್ಪನೆ ನಯನಾಗೆ ಇರಲಿಲ್ಲ. ಹಠಾತ್ತಾಗಿ ಬಾತ್ರೂಮ್ನ ಬಾಗಿಲು ತೆಗೆಯಿತು. ಕೆಲವೇ ಕ್ಷಣಗಳಲ್ಲಿ ವಿಕ್ರಮ್ ಕೇವಲ
ಸೊಂಟಕ್ಕೆ ಕಪ್ಪು ಟವಲ್ ಸುತ್ತಿಕೊಂಡು ತನ್ನ ಒದ್ದೆಯ ಕೂದಲನ್ನು ಒರೆಸಿಕೊಳ್ಳುತ್ತಾ ಆಚೆಗೆ ಬಂದಾಗ ನಯನಾಳ ಪ್ರಜ್ಞೆಯೇ ತಪ್ಪಿದಂತಾಗಿತ್ತು. ಅವಳು ಇಂದಿನವರೆಗೂ ಯಾವುದೇ ಗಂಡಸನ್ನ ಈ ರೀತಿ ಅರ್ಧ ಬಿತ್ತಲೆ ಸ್ಥಿತಿಯಲ್ಲಿ ನೋಡಿರಲಿಲ್ಲ. ನಾಚಿಕೆಯಿಂದ ಅವಳ ದೃಷ್ಟಿ ನೆಲಕ್ಕೆ ನೆಟ್ಟಿತ್ತು. ಅವಳು ಆಧುನಿಕ ಮನಸ್ಸಿಗೂ ಕೂಡ ಈ ವಿಕ್ರಮ್ ತನ್ನ ಗಂಡ ಎಂಬ ಸತ್ಯ ಒಪ್ಪಿಕೊಳ್ಳಲು ಸಾಧ್ಯವಿರುತ್ತಿರಲಿಲ್ಲ. ವಿಕ್ರಮ್ನ ಅಗಲವಾದ ಎದೆಯ ಮೇಲೆ ನೀರಿನ ಹನಿಗಳು ಹೊಳೆಯುತ್ತಿದ್ದವು. ವಿಕ್ರಮ್ ಡ್ರೆಸ್ಸಿಂಗ್ ಟೇಬಲ್ ಕನ್ನಡಿಯ ಮೂಲಕ ನಯನಾಳನ್ನು ನೋಡಿದ. ಅವಳ ಮುಖ ನಾಚಿಕೆಯಿಂದ ಸಂಪೂರ್ಣವಾಗಿ ಟೊಮೊಟೊದಂತೆ ಕೆಂಪಾಗಿತ್ತು. ನಯನಾಗೆ ಭೂಮಿ ಬಗೆದು ಒಳಗೆ ಹೋಗಿಬಿಡಬೇಕು ಅಥವಾ ಕೊಠಡಿಯಿಂದ ಓಡಿ ಹೋಗಬೇಕೋ ತಿಳಿಯಲಿಲ್ಲ. ಅವಳು ತಟ್ಟನೆ ಮಂಚದಿಂದ ಎದ್ದು ಹೆಗಲ ಮೇಲಿದ್ದ ದುಪ್ಪಟ್ಟವನ್ನು ಸರಿಪಡಿಸಿಕೊಳ್ಳುತ್ತಾ ಹೊರಗೆ ಓಡಲು ಹೋದಳು. ನಯನ ಓಡಲು ಹೋಗುತ್ತಿದ್ದಂತೆ ವಿಕ್ರಮ್ ಮಿಂಚಿನ ವೇಗದಲ್ಲಿ ಮುಂದೆ ಬಂದು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ವಿಕ್ರಮ್ ತಟ್ಟನೆ ಕೈ ಹಿಡಿದಿದ್ದಕ್ಕೆ ಅವಳು ತೀವ್ರವಾಗಿ ಗಾಬರಿಯಾಗಿ ಹಿಂಜರಿದು ಗೋಡೆಗೆ ಹೋಗಿ ಅಂಟಿಕೊಂಡಳು. ಈಗ್ಯಾಕೆ ನನ್ನ ಕೈ ಹಿಡಿದಿದ್ದೀರಾ? ಬಿಡಿ ನನ್ನ ಕೈಯನ್ನು. ಅವಳ ಧ್ವನಿ ನಡುಗುತ್ತಿತ್ತು. ವಿಕ್ರಮ್ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಅತ್ಯಂತ ಗಂಭೀರವಾಗಿ ಮತ್ತು ಮೃದುವಾಗಿ, ನಯನ, ಬಹುಶಃ ನೀನು ನನ್ನನ್ನು ಯಾವುದೋ ಕೆಟ್ಟ ಅಥವಾ ಕುತಂತ್ರಿ ಮನುಷ್ಯ ಅಂದುಕೊಂಡಿದ್ದೀಯಾ? ನೋಡು, ಏನೇ ನಡೆದರೂ ಇದೆಲ್ಲ ದಿಢೀರಂತ ನಡೆಯಿತು. ನಾನು ಈ ಮದುವೆಗೆ ಸಿದ್ಧನಿರಲಿಲ್ಲ. ನೀನು ನನ್ನನ್ನು ಮದುವೆಯಾಗಲು ಬಯಸಿರಲಿಲ್ಲ. ನಿನ್ನ ಮನಸ್ಸಿನಲ್ಲಿ ಬೇರೊಬ್ಬನಿದ್ದಾನೆ ಎಂಬುದು ನನಗೆ ಗೊತ್ತು. ಆದರೆ ನಾವಿಬ್ಬರು ಕೊಠಡಿಯಲ್ಲಿ ಗಂಡ ಹೆಂಡತಿಯಾಗಿ ಇರಬೇಕೆಂದು ಇಲ್ಲವಲ್ಲ, ಒಳ್ಳೆಯ ಗೆಳೆಯರಾಗಿಯೂ ಇರಬಹುದು ಅಲ್ವಾ ಎಂದ. ವಿಕ್ರಮ್ ಮುಂದುವರೆಸಿದ, ಅಷ್ಟಕ್ಕೂ ನೀನು ತುಂಬ ಮುಗ್ಧೆ, ವಯಸ್ಸಿನಲ್ಲಿ ಚಿಕ್ಕವಳು. ನಿನ್ನ ಜೊತೆ ನಡೆದಿರುವುದು ನಿಜಕ್ಕೂ ತಪ್ಪು. ಹಾಗಾಗಿ ನನ್ನನ್ನು ನೋಡಿ ಅಷ್ಟೊಂದು ಗಾಬರಿಯಾಗುವ ಅಥವಾ ಹೆದರುವ ಅಗತ್ಯವಿಲ್ಲ. ನಿನ್ನ ಇಷ್ಟವಿಲ್ಲದೆ ನಾನು ನಿನ್ನನ್ನು ಮುಟ್ಟೋದು ಕೂಡ ಇಲ್ಲ. ಆದರೆ ಕನಿಷ್ಠ ನನ್ನನ್ನು ಒಬ್ಬ ಕೆಟ್ಟ ಮನುಷ್ಯ ಅಂತ ಮಾತ್ರ ಭಾವಿಸಬೇಡ. ವಿಕ್ರಮ್ ಇಷ್ಟು ಪ್ರಬುದ್ಧತೆಯಿಂದ ಸೌಮ್ಯವಾಗಿ ಸಮಾಧಾನ ಪಡಿಸಿದನೆಂದರೆ ನಯನಾಳ ಬಳಿ ಅದಕ್ಕೆ ಯಾವುದೇ ಉತ್ತರವಿರಲಿಲ್ಲ. ಅವಳು ದೃಷ್ಟಿ ತಗ್ಗಿಸಿ ಸತತವಾಗಿ ತನ್ನ ತುಟಿಗಳನ್ನು ಕಚ್ಚಿಕೊಳ್ಳುತ್ತಿದ್ದಳು. ಈಗ ಭಂಗಿಯಲ್ಲಿ ಅವಳು ವಿಕ್ರಮ್ನಿಗೆ ಅತ್ಯಂತ ಸುಂದರವಾಗಿ ಮತ್ತು ಆಕರ್ಷಕವಾಗಿ ಕಾಣಿಸುತ್ತಿದ್ದಳು. ತನಗೆ ಅರಿವಿಲ್ಲದಂತೆಯೇ ವಿಕ್ರಮ್ನ ಮನಸ್ಸು ಅವಳ ಮುಗ್ಧತೆಯತ್ತ ಆಕರ್ಷಿತವಾಗುತ್ತಿತ್ತು. ಆದರೆ ತಕ್ಷಣವೇ ತನ್ನ ಆ ಭಾವನೆಗಳನ್ನು ಹತೋಟಿಯಲ್ಲಿಟ್ಟುಕೊಂಡ. ವಾಸ್ತವವಾಗಿ ತನ್ನ ಮೊದಲ ಅಮೆರಿಕ ಹೆಂಡತಿ ಮಾರ್ಥಾ ನೀಡಿದ ಮೋಸದ ನಂತರ ವಿಕ್ರಮ್ನಿಗೆ ಹೆಣ್ಣು ಮಕ್ಕಳ ಮೇಲೆ ನಂಬಿಕೆಯೇ ಹೊರಟು ಹೋಗಿತ್ತು. ಮದುವೆಯಾದ ಮೇಲೆ ಗೊತ್ತಾಗಿತ್ತು, ಆ ಮಾರ್ಥಾ ಆಧುನಿಕತೆ ಹೆಸರಲ್ಲಿ ಅತ್ಯಂತ ಸ್ವಾರ್ಥಿ ಹಾಗೂ ಚಾರಿತ್ರ್ಯವಿಲ್ಲದ ಹೆಂಗಸಾಗಿದ್ದಳು ಮತ್ತು ಒಬ್ಬ ಗಂಡಸಿಗೆ ಬಿದ್ದರೆ ನಾಳೆ ಇನ್ನೊಬ್ಬನಿಗೆ. ಪಾಶ್ಚಿಮಾತ್ಯ ಸಂಸ್ಕೃತಿಯ ಹುಡುಗಿಯರು ಹೀಗೆ ಇರುತ್ತಾರೇನೋ ಎಂದು ವಿಕ್ರಮ್ ಅಂದುಕೊಂಡಿದ್ದ. ಆದರೆ ಇಂದು ಅವನ ಎದುರಿಗೆ ಅತ್ಯಂತ ಸಂಪ್ರದಾಯಬದ್ಧ ಗೃಹಲಕ್ಷ್ಮಿಯಂತಿರುವ ಮುಗ್ಧ ಭಾರತೀಯ ಹುಡುಗಿ ನಿಂತಿದ್ದಳು. ಅವಳ ನೈಸರ್ಗಿಕ ಸೌಂದರ್ಯ ವಿಕ್ರಮ್ನ ಮನಸ್ಸನ್ನು ಸೆಳೆಯುತ್ತಿತ್ತು. ಇತ್ತ ವಿಕ್ರಮ್ನ ಮೈಯಿಂದ ಬರುತ್ತಿದ್ದ ದುಬಾರಿ ಸುಗಂಧ ದ್ರವ್ಯ ಮತ್ತು ಸ್ನಾನದ ಸೋಪಿನ ಸುವಾಸನೆ ನಯನಾಳ ಮನಸ್ಸಿನ ಮೇಲೆ ಒಂದು ವಿಚಿತ್ರ ಜಾದೂ ಮಾಡುತ್ತಿತ್ತು. ಒಂದು ರೀತಿಯ ಹೊಸ ಅನುಭವ, ಸಮ್ಮೋಹಕ ಸಂಚಲನ ನಯನಾಳ ಅಂತರಂಗದಲ್ಲಿ ಹರಿಯತೊಡಗಿತ್ತು. ಆಕರ್ಷಣೆ ಶುರುವಾಗಿತ್ತು. ನಯನಾಗೆ ನಾಚಿಕೆಯಾಗುತ್ತಿದ್ದಾದರೂ ಅವಳ ಮನಸ್ಸು ಈ ಹೊಸ ಸೆಳೆತನಕ್ಕೆ ಮೆಲ್ಲಗೆ ಸ್ಪಂದಿಸತೊಡಗಿತ್ತು. ಏನೇ ಆದರೂ ಅವಳು ಒಬ್ಬ ಯುವತಿ. ಎದುರಿಗೆ ವಿಕ್ರಮ್ನಂತಹ ಆಕರ್ಷಕ ಹ್ಯಾಂಡ್ಸಮ್ ಗಂಡ ನಿಂತಿರುವಾಗ ಮನಸ್ಸು ಸೆಳೆಯುವುದು ಸಹಜವೇ ತಾನೆ. ನಯನಾಗೆ ಬೆವರಿನಿಂದ ಕೆಂಪಾಗಿದ್ದ ತನ್ನ ಮುಖವನ್ನು ಕೆಳಗೆ ತಗ್ಗಿಸಿ ತನ್ನೊಳಗಾಗುತ್ತಿರುವ ಈ ತಳಮಳವೇನು ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ವಿಕ್ರಮ್ ಅವಳ ಮೌನವನ್ನು ಕಂಡು ಆಶ್ಚರ್ಯಚಕಿತನಾದ. ಅಷ್ಟರಲ್ಲಿ ನಯನ ಟಕ್ಕನೆ ತನ್ನ ಕೈಯನ್ನು ಬಿಡಿಸಿಕೊಂಡು ಬೆರಳನ್ನು ಎತ್ತಿ ವಿಕ್ರಮ್ನಿಗೆ ಎಚ್ಚರ ನೀಡುತ್ತಾ, ನೀವು ನಿಜಾನೇ ಹೇಳುತ್ತಿದ್ದೀರಾ ತಾನೆ? ನನ್ನ ಜೊತೆ ಯಾವುದೇ ಬಲವಂತ ಮಾಡಲ್ಲ ಅಲ್ವಾ ಎಂದು ಪೂರ್ತಿ ಖಾತರಿ ಪಡಿಸಿಕೊಳ್ಳಲು ಬಯಸಿದಳು. ಇದನ್ನು ಕೇಳಿ ವಿಕ್ರಮ್ನ ತುಟಿಗಳ ಮೇಲೆ ಒಂದು ಸುಂದರವಾದ ಮುಗುಳ್ನಗೆ ಮಿಂಚಿತ್ತು. ಖಂಡಿತವಾಗೂ ಇಲ್ಲ, ನಾವಿಬ್ಬರು ಒಳ್ಳೆಯ ಗೆಳೆಯರಾಗಬಹುದು ಎಂದು ಗೆಳೆತನಕ್ಕೆ ತನ್ನ ಕೈಯನ್ನು ನಯನಾಳತ್ತ ನೀಡಿದ. ನಯನ ಒಂದೆರಡು ಕ್ಷಣ ಯೋಚಿಸಿದಳು. ಆಮೇಲೆ ವಿಕ್ರಮ್ನ ಅಗಲವಾದ ಗಟ್ಟಿಮುಟ್ಟಾದ ಕೈ ಮೇಲೆ ತನ್ನ ಪುಟ್ಟ ಕೈಯನ್ನಿಟ್ಟಳು. ಆದರೆ ತನ್ನ ದೊಡ್ಡ ದೊಡ್ಡ ಕಣ್ಣುಗಳಿಂದ ವಿಕ್ರಮ್ನನ್ನು ದಿಟ್ಟಿಸುತ್ತಾ ಎಚ್ಚರಿಸುವ ಧ್ವನಿಯಲ್ಲಿ, ಕೇವಲ ಮತ್ತು ಕೇವಲ ಗೆಳೆಯರು ಮಾತ್ರ, ಈ ಮಾತು ನಿಮಗೆ ನೆನಪಿರಲಿ ಎಂದಳು. ವಿಕ್ರಮ್ ಈ ಚಿಕ್ಕ ಹುಡುಗಿಯ ಬಾಲಿಶ ಕೋಪವನ್ನು ನೋಡಿ ಮನಸ್ಸಿನಲ್ಲಿ ಏನಕ್ಕ, ಯಾಕೆ ನಯನ ನೀನು ಯಾವಾಗಲೂ ಹೀಗೆ ದೇವದಾಸಿ ಥರ ಬೇಸರ ಮಾಡಿಕೊಂಡು ಕೂತಿರ್ತೀಯ? ನೋಡು, ನೀನು ನಮ್ಮಣ್ಣನ ಹೆಂಡತಿಯಾಗಿದ್ದೀಯ. ವಿಕ್ರಮಣ್ಣ ಎಷ್ಟು ಹ್ಯಾಂಡ್ಸಮ್ ಅಂದರೆ ಕಾಲೇಜಿನ ಹುಡುಗಿಯರು, ನಮ್ಮ ನೆಂಟರ ಮನೆಯ ಹುಡುಗಿಯರೆಲ್ಲ ಅವರ ಮೇಲೆ ಜೀವ ಬಿಡ್ತಾರೆ. ಆದರೆ ಅಣ್ಣ ಮದುವೆಯಾಗಿದ್ದು ಮಾತ್ರ ಒಬ್ಬ ವಿದೇಶಿ ಹುಡುಗಿಯನ್ನ. ಯಾವ ಹುಡುಗನಿಗಾಗಿ ಎಲ್ಲ ಹುಡುಗಿಯರು ಹಂಬಲಿಸುತ್ತಿದ್ದರು, ಆ ಹುಡುಗನನ್ನ ದೇವರು ನಿನಗೆ ಕೇಳ್ತಾನೆ ಕೊಟ್ಟಿದ್ದಾನೆ. ಆದರೂ ನಿನ್ನ ಮುಖ ಯಾವಾಗಲೂ ಬಾಡಿರುತ್ತೆ. ಆ ಒಣಗಿದ ಮಾವಿನ ಅಂಟಿನಂತಿದ್ದೀಯ. ಅಭಯ್ನಿಂದ ನಿನ್ನ ಪ್ರಾಣ ಬಚಾವಾಯಿತಲ್ಲ ಅಂತ ನೀನು ಸಂತೋಷ ಪಡಬೇಕು ಎಂದಳು ರಮ್ಯಾ ಮತ್ತು ನಯನ ಈ ಸಮಯದಲ್ಲಿ ಮನೆಯ ಮುಂಭಾಗದ ಸುಂದರವಾದ ತೋಟದಲ್ಲಿದ್ದ ಉಯ್ಯಾಲೆಯ ಮೇಲೆ ಕುಳಿತಿದ್ದರು. ನಯನ ನೀಲಿ ಬಣ್ಣದ ಸುಂದರವಾದ ಉಡುಪನ್ನು ಧರಿಸಿದ್ದಳು. ಅವಳ ಉದ್ದವಾದ ಕೂದಲು ಬೆನ್ನಿನ ಮೇಲೆ ತೇಲಾಡುತ್ತಿತ್ತು. ತೋಟದ ಉಯ್ಯಾಲೆಯ ಮೇಲೆ ಕುಳಿತಿದ್ದ ಅವಳು ಯಾವುದೋ
ಕಳೆದು ಹೋದ ಬೇಸರವಾದ ರಾಜಕುಮಾರಿಯಂತೆ ಕಾಣಿಸುತ್ತಿದ್ದಳು. ರಮ್ಯಾಳ ಮಾತು ಕೇಳಿ ನಯನ ಮುಖ ಮುರಿದುಕೊಂಡು, ಏನೂ ನಿಮ್ಮಣ್ಣ ದೊಡ್ಡ ಸೌಂದರ್ಯದ ದೇವತೆ ಎನ್ನಲ್ಲ ಬಿಡು. ಒಂದಂತೂ ನನಗಿಂತ ಎಷ್ಟು ವಯಸ್ಸಾದವರು, ನನಗೂ ಅವರಿಗೂ ಎಲ್ಲಿ ಜೋಡಿ ಅಂತ ಅಜ್ಜ ಬಲವಂತವಾಗಿ ಮದುವೆ ಮಾಡಿಸಿದ್ರು ಎಂದಳು. ರಮ್ಯಾಗೆ ತನ್ನ ಅಣ್ಣ ವಿಕ್ರಮ್ನ ವಿರುದ್ಧ ಒಂದು ಮಾತು ಕೇಳುವುದು ಇಷ್ಟವಿರಲಿಲ್ಲ. ರಮ್ಯಾ ಕೋಪಗೊಂಡು, ನೋಡು ನಯನ, ನಮ್ಮಣ್ಣನ ಬಗ್ಗೆ ಆ ಥರ ಮಾತನಾಡಬೇಡ. ಈಗಲೂ ಅಷ್ಟೇ ಅವರು ಅಮೆರಿಕಾದಿಂದ ವಾಪಸ್ ಬಂದಿದ್ದಾರೆ ಅಂತ ಗೊತ್ತಾಗಿ ನಮ್ಮ ನೆಂಟರ ಮನೆಯ ಹುಡುಗಿಯರೆಲ್ಲ ಅವರನ್ನು ಒಮ್ಮೆ ನೋಡೋಕೆ ಸಾಲಾಗಿ ಕಾಯ್ತಿದ್ದಾರೆ. ಅವರು ಎಷ್ಟು ಗಂಭೀರ ಆಕರ್ಷಕ ವ್ಯಕ್ತಿತ್ವ ಗೊತ್ತಾ? ನಿನ್ನನ್ನು ನೋಡಿದರೆ ನಯನ ಉರಿದ ಮುಖವನ್ನು ಇನ್ನೊಂದು ಕಡೆ ತಿರುಗಿಸಿಕೊಂಡು, ಅಷ್ಟೊಂದು ಇಷ್ಟವಿದ್ದರೆ ಆ ಹುಡುಗಿಯರಲ್ಲಿ ಯಾರನ್ನಾದರೂ ನಿಮ್ಮಣ್ಣ ಮದುವೆಯಾಗಬೇಕಿತ್ತು. ನನ್ನನ್ನು ಮಾಡಿಕೊಳ್ಳದೆ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದಳು. ರಮ್ಯಾ ಕೋಪಗೊಂಡು ಅಲ್ಲಿಂದ ಹೊರಟು ಹೋದಳು. ನಯನ ಒಂಟಿಯಾಗಿ ಕುಳಿತು ತಾನು ನಿಜವಾಗಿಯೂ ಸ್ವಲ್ಪ ಜಾಸ್ತಿಯೇ ಮಾತನಾಡಿಬಿಟ್ಟೆನಾ ಎಂದು ಯೋಚಿಸತೊಡಗಿದ್ದಳು. ಅದೇ ಸಂಜೆ ವಿಕ್ರಮ್ನ ತಾಯಿ ಸುಮಂಗಲ ನಯನನ ಕೊಠಡಿಗೆ ಬಂದು ಪ್ರೀತಿಯಿಂದ, ನಯನ ಮಗಳೇ, ಬೇಗ ತಯಾರಾಗು. ಇವತ್ತು ವಿಕ್ರಮ್ನ ಮಾವನ ಮನೆಯಲ್ಲಿ ನಿಮ್ಮಿಬ್ಬರಿಗೂ ರಾತ್ರಿಯ ಊಟಕ್ಕೆ ಕರೆದಿದ್ದಾರೆ. ಎಲ್ಲರೂ ನಿಮಗಾಗಿ ಕಾಯ್ತಿದ್ದಾರೆ ಎಂದರು. ನಯನಾಗೆ ಹೋಗಲು ಸ್ವಲ್ಪವೂ ಇಷ್ಟವಿರಲಿಲ್ಲ. ಆದರೆ ಸುಮಂಗಲಮ್ಮನ ಮಾತು ಮೀರುವುದು ಹೇಗೆ? ಹಾಗಾಗಿ ಬಟ್ಟೆ ಬದಲಾಯಿಸಲು ಕೊಠಡಿಗೆ ಬಂದಳು. ಏನನ್ನು ಧರಿಸಬೇಕೆಂದು ತಿಳಿಯದೆ ರಮ್ಯಾಳ ಸಹಾಯ ಪಡೆದಳು. ರಮ್ಯಾ ಅಲ್ಮಾರ ಜಾಲಾಡಿ ಒಂದು ರೇಷ್ಮೆ ಬಣ್ಣದ ಕಪ್ಪು ಅನಾರ್ಕಲಿ ಉಡುಪನ್ನು ತೆಗೆದು, ನಯನ, ನೀನು ಈ ಕಪ್ಪು ಬಣ್ಣದ ಡ್ರೆಸ್ ಹಾಕೋ. ಇದರಲ್ಲಿ ನೀನು ತುಂಬ ಕಳೆಗಟ್ಟುತ್ತೀಯ. ನಿನಗೆ ಕಪ್ಪು ಬಣ್ಣ ತುಂಬ ಒಪ್ಪುತ್ತೆ. ಇರು, ಅಣ್ಣನಿಗೂ ಒಂದು ಕಪ್ಪು ಬಣ್ಣದ ಕುರ್ತಾ ತೆಗೆದಿಡ್ತೀನಿ. ಇಬ್ಬರು ಮ್ಯಾಚಿಂಗ್ ಆಗುತ್ತೆ ಎಂದಳು. ರಮ್ಯಾ ನಯನಾಗೆ ಹಗುರವಾದ ಮೇಕಪ್ ಮಾಡಿ ಸೂಕ್ಷ್ಮವಾದ ಆಭರಣಗಳನ್ನು ತೊಡಿಸಿದಳು. ಇದರಿಂದಾಗಿ ನಯನಾಳ ಸೌಂದರ್ಯ ಹುಣ್ಣಿಮೆಯ ಚಂದ್ರನಂತೆ ಕಂಗೊಳಿಸುತ್ತಿತ್ತು. ವಿಕ್ರಮ್ ಹೊರಗಡೆ ತನ್ನ ಹಳೆಯ ಸ್ನೇಹಿತರನ್ನ ಭೇಟಿಯಾಗಲು ಹೋಗಿದ್ದ. ಆತ ಮನೆಗೆ ವಾಪಸ್ ಬಂದು ಕೊಠಡಿಗೆ ಕಾಲಿಡುತ್ತಿದ್ದಂತೆ ಅವನ ದೃಷ್ಟಿ ನೇರವಾಗಿ ನಯನಾಳ ಮೇಲೆಯೇ ಬಿತ್ತು. ಇವತ್ತು ಈ ವಿಶೇಷದ ಉಡುಪಿನಲ್ಲಿ ನಯನ ತನ್ನ ಸೌಂದರ್ಯದ ಕಳೆಯನ್ನ ಚೆಲ್ಲುತ್ತಿದ್ದಳು. ವಿಕ್ರಮ್ ಅವಳನ್ನು ನೋಡಿ ಕ್ಷಣಕಾಲ ಮೈಮರೆತು ನಿಂತು ಬಿಟ್ಟ. ವಿಕ್ರಮ್ ತನ್ನನ್ನೇ ದಿಟ್ಟಿಸುತ್ತಾ ನೋಡುವುದನ್ನು ಕಂಡ ನಯನ ಗಾಬರಿಯಾಗಿ ತಕ್ಷಣ ಎದ್ದು ನಿಂತು, ನಿಮ್ಮ ಬಟ್ಟೆಯನ್ನು ತೆಗೆದಿಟ್ಟಿದ್ದೀನಿ, ನೀವು ತಯಾರಾಗಿ ಕೆಳಗೆ ಬನ್ನಿ ಎಂದು ಹೇಳಿ ವೇಗವಾಗಿ ಕೊಠಡಿಯಿಂದ ಆಚೆ ಓಡಿದಳು. ಆದರೆ ಸ್ವಲ್ಪ ಸಮಯದ ನಂತರ ವಿಕ್ರಮ್ ಕಪ್ಪು ಬಣ್ಣದ ಉಡುಪಿನಲ್ಲಿ ತಯಾರಾಗಿ ಕೆಳಗೆ ಹಾಲಿಗೆ ಬಂದಾಗ ಅವನ ರಾಜಗಂಭೀರ್ಯದ ವ್ಯಕ್ತಿತ್ವವನ್ನು ಕಂಡು ನಯನಾಗೂ ಕೂಡ ತನ್ನ ದೃಷ್ಟಿಯನ್ನು ಸರಿಸಲು ಸಾಧ್ಯವಾಗಲೇ ಇಲ್ಲ. ವಿಕ್ರಮ್ ನಿಜಕ್ಕೂ ತುಂಬ ಆಕರ್ಷಕವಾಗಿ ಕಾಣಿಸುತ್ತಿದ್ದ. ನಯನ ತನ್ನನ್ನೇ ರಪ್ಪೆ ಹೊಡೆಯದೆ ನೋಡುವುದನ್ನು ಕಂಡ ವಿಕ್ರಮ್ ಮುಗುಳ್ನಗುತ್ತಾ ಅವಳ ಹತ್ತಿರ ಬಂದು ಪಿಸುಗುಟ್ಟಿದ, ಏನಾಯ್ತು ನಯನ, ಹಾಗೆ ನೋಡುತ್ತಿದ್ದೀಯಾ? ದೃಷ್ಟಿ ತಗಲಿಸಿ ಬಿಡ್ತೀಯಾ ಹೇಗೆ? ನಿನಗೆ ಇಷ್ಟು ಹ್ಯಾಂಡ್ಸಮ್ ಗಂಡ ಸಿಕ್ಕಿದ್ದಕ್ಕೆ ಖುಷಿಯಾಗಬೇಕು. ನಯನ ತಕ್ಷಣ ಮುಜುಗರಗೊಂಡು ದೃಷ್ಟಿ ಪಕ್ಕಕ್ಕೆ ತಿರುಗಿಸಿ, ದೊಡ್ಡ ಭ್ರಮೆ ನಿಮಗೆ, ಅಷ್ಟೇನು ನೀವೇನು ಚೆನ್ನಾಗಿ ಕಾಣಿಸ್ತಿಲ್ಲ ಎಂದಳು. ಇಬ್ಬರು ಹೀಗೆಯೇ ರಸ ಸಲ್ಲಾಪ ಆಡುತ್ತಾ ಮನೆಯಿಂದ ಹೊರಟು ವಿಕ್ರಮ್ನ ಕಾರಿನಲ್ಲಿ ಅವನ ಸೋದರ ಮಾವನ ಮನೆಗೆ ತಲುಪಿದರು. ಮಾವನ ಮನೆಯಲ್ಲಿ ಎಲ್ಲರೂ ಇವರನ್ನು ಪ್ರೀತಿಯಿಂದ ಸ್ವಾಗತಿಸಿದರು. ನಯನಾಗೆ ವಿಕ್ರಮ್ನ ಮಾವನ ಮಗಳಾದ ಐಶ್ವರ್ಯಾಳ ಪರಿಚಯ ಮುಂಚೆಯೇ ಇತ್ತು. ಹಾಗಾಗಿ ಅವರಿಬ್ಬರು ಸೋಫಾದ ಮೇಲೆ ಕುಳಿತು ಮಾತನಾಡತೊಡಗಿದ್ದರು. ವಿಕ್ರಮ್ ತನ್ನ ಮಾವ, ಅತ್ತೆ ಮತ್ತು ಭಾವಂದಿರ ಜೊತೆ ಮಾತುಕತೆಯಲ್ಲಿ ನಿರತನಾದ. ಮಾತುಕತೆಯ ನಡುವೆ ಐಶ್ವರ್ಯ ನಯನಾಳ ಮುಖವನ್ನು ದಿಟ್ಟಿಸುತ್ತಾ, ಅಂದಹಾಗೆ ನಯನ, ಮದುವೆಯಾದ ಮೇಲೆ ಗಂಡನ ಪ್ರೀತಿ ಸಿಕ್ಕರೆ ಹುಡುಗಿಯರ ಮುಖದಲ್ಲಿ ಒಂಥರ ಹೊಸ ಕಳೆ ಬರುತ್ತೆ. ಆದರೆ ನಿನ್ನ ಮುಖದಲ್ಲಿ ಎಲ್ಲೂ ಕಾಣಿಸುತ್ತಿಲ್ಲವಲ್ಲ, ಎಲ್ಲ ಸರಿಯಾಗಿದೆಯಲ್ಲ ಎಂದಳು. ಐಶ್ವರ್ಯ ಮಾತನಾಡುತ್ತಿದ್ದರೂ ಅವಳ ಕಣ್ಣುಗಳು ಮಾತ್ರ ಪದೇ ಪದೇ ವಿಕ್ರಮ್ನ ಮೇಲೆಯೇ ನೆಟ್ಟಿದ್ದವು. ವಿಕ್ರಮ್ನ ಮೇಲಿಂದ ದೃಷ್ಟಿ ತೆಗೆಯುವುದು ಐಶ್ವರ್ಯಾಳಿಗೆ ಸಾಧ್ಯವಾಗುತ್ತಿರಲಿಲ್ಲ. ಇಷ್ಟೊಂದು ವರ್ಷಗಳ ನಂತರ ವಿಕ್ರಮ್ನನ್ನು ಕಂಡ ಐಶ್ವರ್ಯಾಳಿಗೆ ಅವನನ್ನೇ ಮದುವೆಯಾಗಬೇಕೆಂಬ ಆಸೆಯಿತ್ತು. ಆದರೆ ಕೊನೆ ಕ್ಷಣದಲ್ಲಿ ನಯನ ಅವನನ್ನು ಮದುವೆಯಾಗಿದ್ದರಿಂದ ಐಶ್ವರ್ಯ ಒಳಗೊಳಗೆ ನಯನಾಳ ಮೇಲೆ ಉರಿಯುತ್ತಿದ್ದಳು. ನಯನ ತನ್ನ ಮುಗ್ಧತೆಯಿಂದ ತೆರೆದ ಪುಸ್ತಕದಂತೆ ಐಶ್ವರ್ಯ ಬಳಿ, ಇಲ್ಲ ಅಕ್ಕ, ಎಲ್ಲಿಂದ ಬರುತ್ತೆ ಕಳೆ. ಅಜ್ಜ ನನ್ನ ಬಲವಂತವಾಗಿ ಮದುವೆ ಮಾಡಿದರು. ಮದುವೆ ಮೆರವಣಿಗೆ ಬರಲಿಲ್ಲ ಅಂದರೆ ಏನಾಗುತ್ತಿತ್ತು? 2 ದಿನಗಳ ಜನ ಆಡಿಕೊಂಡು ಆಮೇಲೆ ಸುಮ್ಮನಾಗುತ್ತಿದ್ದರು. ಆದರೆ ಅವರು ತಕ್ಷಣ ನನ್ನ ಮದುವೆಯನ್ನು ವಿಕ್ರಮ್ ಅವರ ಜೊತೆ ಮಾಡಿಸಿಬಿಟ್ಟರು. ಅವರು ನನಗಿಂತ ಎಷ್ಟು ವಯಸ್ಸಾದವರು, ಅವರ ಜೊತೆ ನನ್ನ ಆಲೋಚನೆಗಳೇ ಮ್ಯಾಚ್ ಆಗಲ್ಲ. ನನಗೆ ಅವರು ಯಾವುದೋ ಅಂಕಲ್ ಥರ ಕಾಣಿಸ್ತಾರೆ. ನಾನು ಅವರ ಮುಂದೆ ಸಣ್ಣ ಮಗುವಿನಂತೆ. ಮದುವೆಯಾಗಿ ಇಷ್ಟು ವರಗಳಾದರೂ ನನಗೆ ಹೊಂದಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಈ ಸಂಬಂಧ ಜಾಸ್ತಿ ದಿನ ಉಳಿಯುತ್ತೆ ಅಂತ ನನಗೆ ಅನಿಸ್ತಿಲ್ಲ ಎಂದಳು. ಐಶ್ವರ್ಯಾಳಿಗೆ ಬೇಕಾಗಿದ್ದು ಇದೆ. ಮಾತುಗಳು ನಯನ ಮಾತು ಕೇಳಿ ಐಶ್ವರ್ಯ ಮುಖದಲ್ಲಿ ಒಂದು ಕುತಂತ್ರ ನಗೆ ಮಿಂಚಿತು. ಊಟದ ಸಮಯವಾದಾಗ ಐಶ್ವರ್ಯ ಬೇಕೆಂದೇ ಮುಂದೆ ಬಂದು ತನ್ನ ಕೈಯಾರೆ ವಿಕ್ರಮ್ನಿಗೆ ಅಡಿಗೆ ಬಡಿಸಲು ಶುರು ಮಾಡಿದಳು. ಅವಳು ವಿಕ್ರಮ್ನ ಪಕ್ಕದಲ್ಲಿದ್ದ ಖಾಲಿ
ಕುರ್ಚಿಯಲ್ಲಿ ಕುಳಿತುಕೊಂಡಳು. ನಯನ ಎದುರಿಗೆ ವಿಕ್ರಮ್ನ ಅತ್ತೆ ಜೊತೆ ಕುಳಿತಿದ್ದಳು. ಐಶ್ವರ್ಯ ಪದೇ ಪದೇ ವಿಕ್ರಮ್ನ ತಟ್ಟೆಗೆ ಪದಾರ್ಥಗಳನ್ನು ಬಡಿಸುತ್ತಾ ಅವನ ಹತ್ತಿರವಾಗಲು ಯತ್ನಿಸುತ್ತಿದ್ದಳು. ವಿಕ್ರಮ್ನಿಗೆ ಸ್ವಲ್ಪ ಇಷ್ಟವಾಗಲಿಲ್ಲ. ಆತ ಮುಖ ತಿರುಗಿಸಿ ಎದುರಿಗೆ ಕುಳಿತಿದ್ದ ನಯನಾಳ ಪ್ರತಿಕ್ರಿಯೆ ಏನೆಂದು ನೋಡುತ್ತಿದ್ದ. ಇತ್ತ ನಯನ ಕಣ್ಣರಳಿಸಿ ಐಶ್ವರ್ಯಳ ಚೇಷ್ಟೆಗಳನ್ನು ನೋಡುತ್ತಿದ್ದಳು. ಐಶ್ವರ್ಯ ಮಾತನಾಡುತ್ತಾ ವಿಕ್ರಮ್ನ ಹೆಗಲನ್ನು ಮುಟ್ಟಲು ಯತ್ನಿಸುತ್ತಿದ್ದಳು. ಅವನ ಕೈಗೆ ತಾಗಿಸುತ್ತಿದ್ದಳು. ಹದ್ದು ಮೀರಿದ್ದು ಎಂದರೆ ವಿಕ್ರಮ್ನಿಗೆ ತಟ್ಟನೆ ಸ್ವಲ್ಪ ಕೆಮ್ಮು ಬಂದಾಗ ಐಶ್ವರ್ಯ ತಕ್ಷಣ ನೀರಿನ ಲೋಟ ತೆಗೆದು ತಾನೇ ಅವನ ಬಾಯಿಗೆ ಹಿಡಿದಳು. ಇದನ್ನೆಲ್ಲ ನೋಡಿ ನಯನಾಳ ಅಂತರಂಗದಲ್ಲಿ ತೀವ್ರವಾದ ಹೊಟ್ಟೆ ಕಿಚ್ಚಿನ ಜ್ವಾಲೆ ಎದ್ದಿತ್ತು. ತನಗೆ ಯಾಕಿಷ್ಟು ಕೋಪ ಬರುತ್ತಿದೆ ಎಂದು ಅವಳಿಗೆ ಅರ್ಥವಾಗಲೇ ಇಲ್ಲ. ಅವಳ ಮೂಡ್ ಪೂರ್ತಿ ಹಾಳಾಯಿತು. ಕೋಪದಲ್ಲಿ ಹೆಸರಿಗೆ ಮಾತ್ರ ಸ್ವಲ್ಪ ಊಟ ಮಾಡಿ ಮೂಗು ಮುರಿದುಕೊಂಡು ಕುಳಿತಳು. ಆಮೇಲೆ ವಿಕ್ರಮ್ನ ಬಳಿ ಹೋಗಿ ಉರಿದು, ನನಗೆ ಹುಷಾರಿಲ್ಲ ಅನಿಸ್ತಿದೆ, ತುಂಬ ನಿದ್ರೆ ಬರ್ತಿದೆ, ನಾನು ಮನೆಗೆ ಹೋಗಬೇಕು ಎಂದಳು. ವಿಕ್ರಮ್, ಆದರೆ ನಯನ, ಮಾವನವರು ನನ್ನ ಹತ್ತಿರ ಯಾವುದೋ ಮುಖ್ಯವಾದ ವಿಷಯ ಮಾತನಾಡುತ್ತಿದ್ದಾರೆ ಎಂದ. ನಯನ ತಕ್ಷಣ ಖಾರವಾಗಿ, ಸರಿ ಹಾಗಾದರೆ ನಾನು ಒಬ್ಬಳೇ ಕ್ಯಾಬ್ ಮಾಡಿಕೊಂಡು ಮನೆಗೆ ಹೋಗ್ತೀನಿ ಎಂದಳು. ಇದನ್ನು ಕೇಳಿ ವಿಕ್ರಮ್ನಿಗೆ ಗಾಬರಿಯಾಯಿತು. ಈ ತಿಳುವಳಿಕೆ ಇಲ್ಲದ ಹುಡುಗಿ ಕೋಪದಲ್ಲಿ ನಿಜವಾಗಿಯೂ ರಾತ್ರಿ ವೇಳೆ ಒಂಟಿಯಾಗಿ ಹೊರಟು ಬಿಟ್ಟರೆ ಏನು ಮಾಡುವುದು ಅಂತ ಕಷ್ಟಪಟ್ಟು ಮಾವ ಅತ್ತೆಯ ಬಳಿ ಬೀಳ್ಕೊಡುಗೆ ಪಡೆದು ಇಬ್ಬರು ಬಂದು ಕಾರಿನಲ್ಲಿ ಕುಳಿತರು. ವಿಕ್ರಮ್ ಕಾರು ಸ್ಟಾರ್ಟ್ ಮಾಡುತ್ತಿದ್ದಂತೆ ನಯನಾಳ ಬಾಳಿದ ಕೋಪದಿಂದ ಕೆಂಪಗಾಗಿದ್ದ ಮುಖವನ್ನು ನೋಡಿ, ಏನಾಯಿತು ನಿನಗೆ ನಯನ, ಯಾಕೆ ದಿಢೀರಂತ ಮೂಡ್ ಹಾಳು ಮಾಡಿಕೊಂಡೆ? ನಾವು ಬಂದು ಎಷ್ಟು ಹೊತ್ತಾಗಿತ್ತು ಹೇಳು? ಮಾವ ಅತ್ತೆ ಮುಖ ನೋಡಿದ್ಯಾ? ನಾನು ಅಷ್ಟು ಬೇಗ ಬಂದಿದ್ದಕ್ಕೆ ಅವರಿಗೆ ಎಷ್ಟು ಬೇಸರವಾಯಿತು ಎಂದು ಕೇಳಿದ. ನಯನ ಉಗ್ರವಾಗಿ, ಅಬ್ಬಾ, ನಿಮ್ಮ ಹಾಗೆ ಅವರ ಬೇಸರ ಚೆನ್ನಾಗಿ ಕಾಣಿಸ್ತಿದೆ, ಆದರೆ ಅಲ್ಲಿ ನಿನಗೆ ಎಷ್ಟು ಮುಜುಗರ ಆಗ್ತಿತ್ತು ಅನ್ನೋದು ನಿಮಗೆ ಕಾಣಿಸ್ಲೇ ಇಲ್ಲ ಅಲ್ವಾ ಎಂದಳು. ವಿಕ್ರಮ್ ಕಾಲು ಚಲಾಯಿಸುತ್ತಲೇ ಅವಳ ಮುಖವನ್ನು ದಿಟ್ಟಿಸಿ, ಅಂದರೆ ಅಲ್ಲಿ ನಿನಗೆ ಅಷ್ಟೊಂದು ಬೇಸರವಾದದ್ದು ಏನಾಯಿತು ಎಂದು ಕೇಳಿದಳು. ನಯನ ಮೊದಲು ಮೌನವಾಗಿದ್ದು ಆಮೇಲೆ ಮುಖ ಸಣ್ಣದು ಮಾಡಿಕೊಂಡು, ನಿಮ್ಮ ಆ ನೆಂಟರ ಮಗಳು ಐಶ್ವರ್ಯ ನಿಮ್ಮ ಮೈ ಮೇಲೆ ಬೀಳೋಕೆ ನೋಡ್ತಿದ್ಲು, ನನಗೆ ಕಾಣಿಸಲೇ ಇಲ್ಲವಾ? ಈಗ ತಾನೇ ಅಂದೆ ನನಗೆ ಇಷ್ಟವಿಲ್ಲದಿದ್ದರೂ ನೀವು ನನ್ನ ಗಂಡ ಆಗ್ತಿದ್ದೀರಾ ಅಂತ. ಹಾಗಿರುವಾಗ ಬೇರೊಬ್ಬ ಹುಡುಗಿ ನಿಮ್ಮ ಅಷ್ಟೊಂದು ಹತ್ತಿರ ಬಂದು ಊಟ ಬಡಿಸೋದು ನಿಮಗೆ ಸೂಕ್ತ ಅನ್ನಿಸ್ತಾ ಎಂದಳು. ನಯನಾಳ ಈ ಕೋಪ ಹಿಂದಿರುವ ನಿಜವಾದ ಕಾರಣ ಅಂದರೆ ಅವಳ ಹೊಟ್ಟೆ ಕಿಚ್ಚು ವಿಕ್ರಮ್ಗೆ ಒಳಗೊಳಗೆ ಚೆನ್ನಾಗಿ ಅರ್ಥವಾಗಿತ್ತು. ಆದರೆ ಆತ ಅವಳ ಬಾಯಿಂದಲೇ ಆ ಸತ್ಯ ಹೇಳಿಸಲು ಬಯಸಿದ್ದ. ನನ್ನ ಮುಖದಲ್ಲಿ ತುಂಟನಗೆಯನ್ನು ತರಿಸಿಕೊಳ್ಳುತ್ತಾ, ಹೋ, ಹಾಗಾದರೆ ಬೇರೊಬ್ಬ ಹುಡುಗಿ ನನ್ನ ಹತ್ತಿರ ಬಂದಿದ್ದನ್ನು ನೋಡಿ ನಿನ್ನ ತಲೆ ಕೆಟ್ಟು ಹೋಯ್ತಾ ಅಂತ ಹೇಳು. ನನಗೆ ಬಡಿಸೋದು, ನನ್ನ ಪಕ್ಕ ಕುಳಿತುಕೊಳ್ಳೋದು ನಿನ್ನ ಹಕ್ಕು ಮತ್ತು ಕರ್ತವ್ಯವಾಗಿತ್ತು. ನೀನ್ಯಾಕೆ ಆ ಜಾಗ ಖಾಲಿ ಬಿಟ್ಟೆ? ಇನ್ನೊಬ್ಬಳು ಬಂದು ಕುಳಿತುಕೊಳ್ಳೋಕೆ ನೀನೇ ಜಾಗ ಮಾಡಿಕೊಟ್ಟಿದ್ದು ಅಲ್ವಾ ಎಂದು ಹುಬ್ಬೇರಿಸಿ ಅವಳನ್ನು ಕಾಡಿದ. ನಯನ ಒಂದು ಕ್ಷಣ ವಿಕ್ರಮ್ನ ನಗುತ್ತಿರುವ ಮುಖವನ್ನು ನೋಡಿದಳು. ಆಮೇಲೆ ಟಕ್ಕನೆ ಮುಖವನ್ನು ಕಿಟಕಿಯತ್ತ ತಿರುಗಿಸಿ ಹೊರಗೆ ನೋಡುತ್ತಾ ಗೊಣಗಿದಳು. ನನಗೆ ಗೊತ್ತು ನಿಮ್ಮ ಗಂಡಸರ ಬುದ್ಧಿ. ಹೆಂಡತಿ ಸರಿಯಾದ ಸಮಯಕ್ಕೆ ತನ್ನ ಹಕ್ಕನ್ನು ಚಲಾಯಿಸದಿದ್ದರೆ ನೀವು ಆಚೆಗಿರೋ ಬೇರೆಯವರ ಜೊತೆ ಸಮಯ ಕಳೆಯೋಕೆ ಶುರು ಮಾಡ್ತೀರಾ, ಬೇರೆ ಹುಡುಗಿಯರ ಜೊತೆ ಸರಸ ಆಡ್ತೀರಾ. ನಯನಾಳ ಈ ಮಾತು ಕೇಳುತ್ತಿದ್ದಂತೆ ವಿಕ್ರಮ್ನ ಮುಖ ತಟ್ಟನೆ ಗಂಭೀರ ಹಾಗೂ ಕಠಿಣವಾಯಿತು. ಆತ ಕಾರಿನ ವೇಗವನ್ನು ಹೆಚ್ಚಿಸುತ್ತಾ ಅತ್ಯಂತ ಗಂಭೀರ ಧ್ವನಿಯಲ್ಲಿ, ನಯನ, ನೀನು ಈಗ ಮಿತಿ ಮೀರಿ ಮಾತನಾಡುತ್ತಿದ್ದೀಯಾ. ನನ್ನ ಚಾರಿತ್ರ್ಯದ ಮೇಲೆ ಬೆರಳು ಎತ್ತೋ ಯಾವ ಹಕ್ಕು ನಿನಗಿಲ್ಲ. ನಾನು ಎಂತಹ ಮನುಷ್ಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಮುಂದೆ ನಾನೇನು ಸಮಜಾಯಿಷಿ ಕೊಡೋ ಅಗತ್ಯವಿಲ್ಲ. ನೀನು ನನ್ನ ಮೂಡ್ ಪೂರ್ತಿ ಹಾಳು ಮಾಡಿದೆ. ಇನ್ಮೇಲೆ ನಾನು ನಿನ್ನನ್ನು ಎಲ್ಲೂ ನನ್ನ ಜೊತೆ ಕರೆದುಕೊಂಡು ಹೋಗಲ್ಲ ಎಂದ. ವಿಕ್ರಮ್ನ ಈ ಕೋಪವನ್ನು ನೋಡಿ ನಯನಾಳ ತಾಳ್ಮೆ ಕಟ್ಟೆ ಒಡೆದೇ ಹೋಯಿತು. ಅವಳು ಕೂಡ ಕೂಗಾಗಿದಳು, ಹೌದು, ಕರೆದುಕೊಂಡು ಹೋಗಬೇಡಿ, ನನ್ನನ್ನು ನಿಮ್ಮ ಜೊತೆ ಹೋಗಿ, ಆ ಐಶ್ವರ್ಯಾಳನ್ನೇ ಕರೆದುಕೊಂಡು ಹೋಗಿ. ನಿಮ್ಮ ಮೈ ಮೇಲೆ ಬಿದ್ದು ಕುಳಿತಿದ್ದಾಳಲ್ಲ. ಮನೆ ತಲುಪುತ್ತಿದ್ದಂತೆ ನಯನ ಕಾಲು ತುಳಿಯುತ್ತಾ ವೇಗವಾಗಿ ಮೇಲೆ ತನ್ನ ಕೊಠಡಿಗೆ ಹೊರಟು ಹೋದಳು. ವಿಕ್ರಮ್ ಕೊಠಡಿಯೊಳಗೆ ಬಂದವನೇ ಅವಳ ಜೊತೆ ಒಂದು ಮಾತನಾಡದೆ ಮಂಚದ ಇನ್ನೊಂದು ಬದಿಗೆ ಹೋಗಿ ಮಲಗಿಬಿಟ್ಟ. ವಿಕ್ರಮ್ಗೆ ಬೆನ್ನು ಹಾಕಿ ಮುಖ ತಿರುಗಿಸಿಕೊಂಡು ಮಲಗಿಬಿಟ್ಟಳು. ಈ ಘಟನೆ ನಡೆದು ಹಲವು ದಿನಗಳು ಕಳೆದು ಹೋದವು. ಆದರೆ ಇಬ್ಬರ ನಡುವೆ ಯಾವುದೇ ರೀತಿಯ ಮಾತುಕತೆ ಇರಲಿಲ್ಲ. ಅಜ್ಜ ಮತ್ತು ಮನೆಯವರ ಎದುರು ತಾವಿಬ್ಬರು ಪ್ರೀತಿಯಿಂದಲೇ ಇದ್ದೇವೆ ಎಂಬಂತೆ ನಟಿಸುತ್ತಿದ್ದರು. ಆದರೆ ತಮ್ಮ ಕೊಠಡಿಯ 4 ಗೋಡೆಗಳ ನಡುವೆ ಮಾತ್ರ ಸಂಪೂರ್ಣ ಅಪರಿಚಿತರಂತೆ ಇರುತ್ತಿದ್ದರು. ವಿಕ್ರಮ್ ಎಷ್ಟೋ ಬಾರಿ ಮುಂದೆ ಬಂದು ಮಾತನಾಡಿ ಜಗಳವನ್ನು ಬಗೆಹರಿಸಿಕೊಳ್ಳಲು ಯತ್ನಿಸಿದ. ಆದರೆ ನಯನಾಳ ಮೂಡ್ ದಿನದಿಂದ ದಿನಕ್ಕೆ ಹಾಳಾಗುತ್ತಲೇ ಇತ್ತು. ಅವಳಿಗೆ ಮನಸ್ಸಿದ್ದರೂ ವಿಕ್ರಮ್ನನ್ನ ಗಂಡನೆಂದು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅವಳ ಮನಸ್ಸು ಮತ್ತೆ ಮತ್ತೆ ಅದೇ ಜಾಗದಲ್ಲಿ ಬಂದು ನಿಲ್ಲುತ್ತಿತ್ತು. ವಿಕ್ರಮ್ ತನಗಿಂತ ಎಷ್ಟೋ ವಯಸ್ಸಾದವನು, ತನಗಿಂತ 16 ವರ್ಷ ದೊಡ್ಡವನಾದ ಮನುಷ್ಯನ ಜೊತೆ ತಾನು ಹೊಂದಿಕೊಂಡು ಬಾಳುವುದು ಹೇಗೆ? ಇದೇ ಆಲೋಚನೆ ಅವಳನ್ನು ವಿಕ್ರಮ್ನಿಂದ ದೂರ ತಳ್ಳುತ್ತಿತ್ತು. ಇದರಿಂದಾಗಿ ಅವಳು ತೀವ್ರ ಮಾನಸಿಕ ಒತ್ತಡ ಮತ್ತು ಒಂಟಿತನದಲ್ಲಿ ಮುಳುಗಿ ಹೋಗಿದ್ದಳು. ಒಂದು ದಿನ ಮಧ್ಯಾಹ್ನ ಅವಳು
ಕೊಠಡಿಯಲ್ಲಿ ಅತ್ಯಂತ ಬೇಸರದಿಂದ ಕುಳಿತಿದ್ದಾಗ ಸುಮ್ಮನೆ ತನ್ನ ಫೋನ್ ಕೈಗೆತ್ತಿಕೊಂಡಳು. ತಕ್ಷಣವೇ ಸ್ಕ್ರೀನ್ ಮೇಲೆ ಒಂದು ತಿಳಿಯದ ನಂಬರ್ನಿಂದ ಸಂದೇಶ ಬಂದಿತ್ತು. ಅದರಲ್ಲಿ ಅವಳ ಹೆಸರಿತ್ತು. ಹೆಲೋ ನಯನ, ನನ್ನನ್ನು ಮರೆತು ಬಿಟ್ಟಿಯಾ? ನಯನ ತಡ ಮಾಡದೆ ಯಾರು ನೀವು ಎಂದು ಟೈಪ್ ಮಾಡಿದಳು. ತಕ್ಷಣವೇ ಆ ನಂಬರ್ನಿಂದ ವಿಡಿಯೋ ಕಾಲ್ ಬರತೊಡಗಿತ್ತು. ನಯನ ಮೊದಲು ಹಿಂಜರಿದರೂ ಕುತೂಹಲ ತಾಳಲಾರದೆ ಕಾಲ್ ಸ್ವೀಕರಿಸಿದಳು. ಸ್ಕ್ರೀನ್ ಮೇಲೆ ಅಭಯ್ ಕುಳಿತಿದ್ದ. ಇಷ್ಟೊಂದು ವಾರಗಳ ನಂತರ ಅಭಯ್ನನ್ನು ಹಠಾತ್ತಾಗಿ ಕಂಡ ನಯನಾಳ ಮುಖ ಕೋಪದಿಂದ ಕೆಂಪಾಗಿತ್ತು. ಅವಳು ಉರಿಯಿಂದ, ಅಭಯ್, ಈಗ್ಯಾಕೆ ನನಗೆ ಕಾಲ್ ಮಾಡಿದ್ದೀಯಾ? ನೀನು ಎಲ್ಲವನ್ನ ಮುಗಿಸಿಬಿಟ್ಟೆ. ನನ್ನ ಜೀವನವನ್ನು ಬೀದಿ ನಾಟಕ ಮಾಡಿದೆಯಲ್ಲ, ಈಗ ಯಾವ ಹಕ್ಕಿನಿಂದ ನನಗೆ ಮೆಸೇಜ್ ಮಾಡುತ್ತಿದ್ದೀಯಾ ಎಂದು ಗದರಿದಳು. ಅಭಯ್ ತಕ್ಷಣವೇ ತನ್ನ ಮುಖದಲ್ಲಿ ತೀವ್ರ ದುಃಖವನ್ನು ತಂದುಕೊಂಡು ಅವನ ಕಣ್ಣುಗಳಲ್ಲಿ ನೀರು ಬಂತು. ತನ್ನ ಶರ್ಟ್ ತೋಳಿನಿಂದ ಕಣ್ಣೀರು ಒರೆಸಿಕೊಳ್ಳುವಂತೆ ನಟಿಸುತ್ತಾ ನಯನ ಅವನ ಆ ಬಾಡಿದ ಮುಖವನ್ನು ನೋಡಿ ಆಶ್ಚರ್ಯಪಟ್ಟು, ಏನಾಯಿತು ನಿನಗೆ, ಯಾಕೆ ಅಳ್ತಿದ್ದೀಯಾ ಎಂದು ಮೆಲ್ಲನೆ ಕೇಳಿದಳು. ಅಭಯ್ ಬಿದುಡಿಸುತ್ತಾ, ತನ್ನ ನಿಜವಾದ ಪ್ರೀತಿಯನ್ನೇ ಕಳೆದುಕೊಂಡವನು ಆಳದೆ ಇನ್ನೇನು ಮಾಡುತ್ತಾನೆ ನಯನ? ನೀನೇ ನನ್ನ ಜೀವನವಾಗಿದ್ದೆ ಅನ್ನೋದು ನೀನು ಹೇಗೆ ಮರೆತೆ? ನಿನ್ನನ್ನೇ ಮದುವೆಯಾಗಬೇಕು ಅಂತ ತಾನೇ ನಾನು ಮನೆಯವರಿಂದ ಮದುವೆ ಮಾತುಕತೆ ಕಳುಹಿಸಿದ್ದು. ಆದರೆ ನಿನ್ನ ಮನೆಯವರು ಎಲ್ಲವನ್ನ ಹಾಳು ಮಾಡಿದರು. ನಾನು ಮತ್ತು ನನ್ನ ಮನೆಯವರು ವರದಕ್ಷಿಣೆ ಕೇಳಿದೆವು, ಲಕ್ಷಾಂತರ ರೂಪಾಯಿ ಹಣ, ಕಂಪನಿಯಲ್ಲಿ ಷೇರು ಕೇಳಿದೆವು ಅಂತ ನೀನು ಅಂದುಕೊಂಡಿದ್ದೀಯ ಅಲ್ವಾ? ಆದರೆ ನಿಜ ಏನೆಂದರೆ ಇದೆಲ್ಲವೂ ನನ್ನ ತಂದೆ ತಾಯಿಯ ಆಸೆಯಾಗಿತ್ತು, ನನ್ನದಲ್ಲ. ನಾನು ಇವತ್ತಿಗೂ ನಿನಗಾಗಿ ಹಾಗೆ ಹುಚ್ಚನಾಗಿದ್ದೇನೆ. ಆದರೆ ನೀನು ನನಗಾಗಿ ಸ್ವಲ್ಪ ಕಾಯದೆ. ತಕ್ಷಣವೇ ವಿಕ್ರಮ್ ನನ್ನ ಮದುವೆಯಾಗಿ ಬಿಟ್ಟೆಯಲ್ಲ. ನಾನು ಇಲ್ಲಿ ನಿನ್ನ ನೆನಪಿನಲ್ಲಿ ಕಾಡುತ್ತಿದ್ದೇನೆ. ಅಪ್ಪ ಅಮ್ಮನ ಮಾತು ಮೀರಿ ನಿನ್ನನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಬೇಕಿತ್ತು ಎಂದ. ನಯನ ಮತ್ತೊಮ್ಮೆ ಅಭಯ್ ಹಣೆದ ಆ ಕುತಂತ್ರದಲ್ಲಿ ಬಲೆಯಲ್ಲಿ ಸಿಲುಕಿಕೊಂಡಳು. ಅವಳು ನಗರದಲ್ಲೇ ಬೆಳೆದಿದ್ದರೂ ಒಳಗೊಳಗೆ ಅತ್ಯಂತ ಮುಗ್ಧೆಯಾಗಿದ್ದಳು. ಪ್ರಪಂಚದ ಈ ಕುತಂತ್ರ ಮೋಸಗಳ ಅರಿವು ಅವಳಿಗಿರಲಿಲ್ಲ. ಅವಳು ಅಭಯ್ನ ಸಿಹಿ ಮಾತುಗಳಿಗೆ ಮರಳಾಗುತ್ತಾ ಹೋದಳು. ತನ್ನ ಬಾಲ್ಯದ ತಿಳುವಳಿಕೆಯಲ್ಲಿ ಕೊಚ್ಚಿ ಹೋಗಿ ನಿನ್ನನ್ನು ಪ್ರೀತಿಸುತ್ತಿದ್ದ ಅಭಯ್, ನಿನಗೆ ಗೊತ್ತಾ, ನಿನ್ನ ಮದುವೆ ಮೆರವಣಿಗೆ ಬರಲಿಲ್ಲ ಅಂದಾಗ ನಾನು ಎಷ್ಟು ಅತ್ತೆ ಗೊತ್ತಾ? ಆಮೇಲೆ ಅಜ್ಜ ಆರೋಗ್ಯ ಹಾಳಾಯಿತು. ಮನೆತನದ ಮಾನ ಕಾಪಾಡೋಕೆ ಅಂತ ನಾನು ವಿಕ್ರಮ್ ಅವರನ್ನು ಮದುವೆಯಾಗಬೇಕಾಯಿತು. ನನಗೆ ಗೊತ್ತಾ, ಅವರು ನನಗಿಂತ ಎಷ್ಟು ವಯಸ್ಸಾದವರು. ಅವರು ರೂಮ್ಗೆ ಬಂದ ತಕ್ಷಣ ನಾನು ಹೊರಗೆ ಹೋಗಿ ಕುಳಿತುಕೊಳ್ಳುತ್ತೇನೆ. ನಾನು ಇಂದಿನವರೆಗೂ ಅವರನ್ನು ನನ್ನ ಹತ್ತಿರ ಸೇರಿಸಿಕೊಂಡಿಲ್ಲ. ಅವರು ಯಾವುದೇ ರೀತಿಯಲ್ಲೂ ನನ್ನ ಗಂಡನಾಗೋಕ್ಕೆ ಯೋಗ್ಯರಲ್ಲ. ನಾನು ಬರೀ ನಿನ್ನನ್ನಷ್ಟೇ ಪ್ರೀತಿಸಿದ್ದು. ನಯನ ಅತ್ತು ತನ್ನ ಮನಸ್ಸಿನ ಬೇಸರವನ್ನು ಹೊರಹಾಕಿದಳು. ಆ ಕಡೆ ಸ್ಕ್ರೀನ್ ಹಿಂದೆ ಕುಳಿತಿದ್ದ ಅಭಯ್ಗೆ ಬೇಕಾಗಿದ್ದುದು ಇದೇ ಮಾತುಗಳಾಗಿತ್ತು. ನಯನಾಳ ತನ್ನ ಹುಸಿ ಪ್ರೀತಿಯ ಬಲೆಗೆ ಬೀಳಿಸಿ ಅವಳನ್ನು ಕರೆದುಕೊಂಡು ಓಡಿ ಹೋಗಿ ಆಮೇಲೆ ಅವಳ ಶ್ರೀಮಂತ ಅಜ್ಜನಿಂದ ಲಕ್ಷಾಂತರ ರೂಪಾಯಿ ಹಣ ಪೀಕಿಸೋದು ಅವನ ನಿಜವಾದ ಸಂಚಾಗಿತ್ತು. ಅವಳು ಇನ್ನೂ ಮಾತನಾಡುತ್ತಲೇ ಇರುವಾಗ ಹಠಾತ್ತಾಗಿ ಹಿಂಭಾಗದಿಂದ ಬಂದು ಒಂದು ಗಟ್ಟಿಮುಟ್ಟಾದ ಕೈ ಅವಳ ಫೋನ್ ಅನ್ನು ಟಕ್ಕನೆ ಕಸಿದುಕೊಂಡಿತ್ತು. ನಯನಾಳ ಉಸಿರು ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಅವಳು ಗಾಬರಿಯಿಂದ ತಿರುಗಿ ನೋಡಿದರೆ ಹಿಂಭಾಗದಲ್ಲಿ ವಿಕ್ರಮ್ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ತೀವ್ರವಾದ ಮಾರಕವಾದ ಕೋಪ ಕುದಿಯುತ್ತಿತ್ತು. ನಯನಾಳ ಇಡೀ ದೇಹ ನಡುಗಿ ಹೋಯಿತು. ಏಕೆಂದರೆ ಅವಳು ಇಂದಿನವರೆಗೂ ವಿಕ್ರಮ್ನ ಇಂತಹ ಭಯಾನಕ ರೂಪವನ್ನು ನೋಡಿರಲಿಲ್ಲ. ವಿಕ್ರಮ್ ಯೋಚಿಸದೆ ವಿಡಿಯೋ ಕಾಲ್ ಕಟ್ ಮಾಡಿ ಫೋನನ್ನು ನೆಲಕ್ಕೆ ಅಪ್ಪಳಿಸಿದ. ಫೋನ್ ಸ್ಕ್ರೀನ್ ಪುಡಿಪುಡಿಯಾಯಿತು. ಆದರೆ ಬೆನ್ನಲ್ಲಿ ಆತ ನಯನಾಳ ಕೆನ್ನೆಗೆ ಸಟ್ಟಂತ ಒಂದು ಏಟು ಕೊಟ್ಟ. ವಿಕ್ರಮ್ ಗರ್ಜಿಸಿದ, ಏನು ಅಸಭ್ಯ ಇದು ನಯನ, ನಿನಗೆ ಸ್ವಲ್ಪವೂ ನಾಚಿಕೆಯಾಗುವುದಿಲ್ಲವಾ? ಮದುವೆಯ ದಿನ ನಿನ್ನ ಜೀವನವನ್ನು ಹಾಳು ಮಾಡಿ ಹೋದವರು, ಸಮಾಜದ ಮುಂದೆ ನಿನ್ನನ್ನು ಹರಾಜು ಹಾಕಿದವನು, ಈ ಕ್ಷಣದಲ್ಲಿ ನಾನು ನಿನಗೆ ಆಸರೆಯಾದೆ, ನನ್ನ ಹೆಸರನ್ನು ಕೊಟ್ಟೆ, ಈ ಮನೆಯಲ್ಲಿ ನಿನ್ನನ್ನು ಮನೆತನದ ಸೊಸೆಯಾಗಿ ಪೂರ್ಣ ಗೌರವದಿಂದ ಇಟ್ಟೆ. ಅಂತಹದ್ದರಲ್ಲಿ ನೀನು ಗಂಡನ ಮನೆಯಲ್ಲಿ ಗಂಡನ ಕೊಠಡಿಯಲ್ಲಿ ಕುಳಿತು ನಿನ್ನ ಹಳೆಯ ನಿಶ್ಚಿತಾರ್ಥಿಯ ಜೊತೆ ಮಾತನಾಡುತ್ತಿದ್ದೀಯ, ಗಂಡನ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುತ್ತಿದ್ದೀಯ. ನಯನಾಳ ದೇಹ ಹೆದರಿಕೆಯಿಂದ ನಡುಗುತ್ತಿತ್ತು. ಆದರೆ ಈ ಕ್ಷಣದಲ್ಲಿ ಅವಳ ತಲೆಯ ಮೇಲೆ ಅಭಯನ ಮಾತುಗಳೇ ಸವಾರಿಯಾಗಿದ್ದವು. ಅವಳು ಅಳುತ್ತಾ ಕೂಗಿದಳು, ನನ್ನ ಮೇಲೆ ಕೈ ಎತ್ತೋಕೆ ನೀವು ಯಾರು? ನಿಮ್ಮನ್ನು ಯಾವತ್ತೂ ನನ್ನ ಗಂಡ ಅಂತ ಒಪ್ಪಿಕೊಂಡೇ ಇಲ್ಲ. ನಾನು ಅಭಯನನ್ನು ಪ್ರೀತಿಸ್ತೀನಿ ಅಂತ ನಿಮಗೆ ಮುಂಚೆಯೇ ಹೇಳಿದ್ದೆ. ಅಭಯ್ ನನಗೆ ಹೇಳಿದ್ದಾನೆ, ಆ ವರದಕ್ಷಿಣೆ ಆಸೆ ಅವನ ಅಪ್ಪ ಅಮ್ಮನದ್ದು, ಅವನದ್ದಲ್ಲ. ನಾನು ನಿಮ್ಮನ್ನು ಯಾವತ್ತೂ ಗಂಡ ಅಂತ ಒಪ್ಪಲ್ಲ. ನಿಮ್ಮ ಬಲವಂತವಾಗಿ ನನ್ನ ಮೇಲೆ ಹೇರಲಾಗದೆ. ನಯನಾಳ ಈ ಕಹಿ ಮಾತುಗಳನ್ನು ಕೇಳಿ ವಿಕ್ರಮ್ಗೆ ತೀವ್ರವಾದ ಆಘಾತವಾಯಿತು. ಅವನ ಆತ್ಮಗೌರವಕ್ಕೆ ಆಳವಾದ ಪೆಟ್ಟು ಬಿದ್ದಂತಾಗಿತ್ತು. ಅಜ್ಜನ ಆ ಭಾವುಕ ನಿರ್ಧಾರಕ್ಕೆ ಒಪ್ಪಿಕೊಂಡು ಈ ಮದುವೆಯಾಗಿದ್ದಕ್ಕಾಗಿ ಅವನಿಗೆ ಒಳಗೊಳಗೆ ತೀವ್ರ ಪಶ್ಚಾತ್ತಾಪವಾಗಿತ್ತು. ಆತ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಅತ್ಯಂತ ಕಠಿಣ ಧ್ವನಿಯಲ್ಲಿ, ಇನ್ಮೇಲೆ ನಾನು ನಿನ್ನನ್ನು ಆ ಹುಡುಗನ ಜೊತೆ ಮಾತನಾಡುವುದಾಗಲಿ ಅಥವಾ ಅವನ ಬಗ್ಗೆ ಯೋಚಿಸುವುದಾಗಲಿ ನೋಡಿದರೆ ನನ್ನಷ್ಟು ಕೆಟ್ಟವನು ಇನ್ನೊಬ್ಬನಿರಲ್ಲ ನಯನ. ನನ್ನ ಸೌಮ್ಯತೆ ಮತ್ತು ಸಭ್ಯತೆಯ ದುರುಪಯೋಗ ಪಡಿಸಿಕೊಳ್ಳುವುದನ್ನು ನಿಲ್ಲಿಸು, ಅದು ನಿನಗೆ ಒಳ್ಳೆಯದು ಎಂದು ಹೇಳಿ ಕಾಲು ತುಳಿಯುತ್ತಾ ಕೊಠಡಿಯಿಂದ ಆಚೆ ಹೊರಟು ಹೋದ.
ಈ ಭಯಾನಕ ಜಗಳವಾದ ನಂತರ ನಯನ ಮನೆ ಉಳಿದಿವರಿಂದ ಸಂಪೂರ್ಣವಾಗಿ ದೂರವಾದಳು. ತನ್ನ ಆಪ್ತ ಗೆಳತಿ ರಮ್ಯಾಳ ಜೊತೆಯೂ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ರಮ್ಯಾ ಮುಂಚಿನಂತೆ ನಗೆ ಚಟಾಕಿ ಹಾರಿಸಲು ಬಂದರೆ ನಯನ ಉಲ್ಟಾ ಅವಳ ಮೇಲೆ ಕೂಗಾಡುತ್ತಿದ್ದಳು. ರಮ್ಯಾ ಮತ್ತು ತಾಯಿ ಸುಮಂಗಲ ಅವಳ ಬದಲಾದ ನಡವಳಿಕೆಯಿಂದ ದಿಗ್ಭ್ರಮೆಗೊಂಡರು. ಆದರೆ ವಿಕ್ರಮ್ಗೆ ಹೆದರಿ ಅವಳನ್ನು ನೇರವಾಗಿ ಏನನ್ನೂ ಕೇಳುತ್ತಿರಲಿಲ್ಲ. ಕೊನೆಗೆ ನಯನ ಅನಾರೋಗ್ಯದಿಂದ ಬಳಲುತ್ತಿದ್ದ ಅಜ್ಜನ ಬಳಿ ಕುಳಿತುಕೊಳ್ಳುವುದನ್ನು ಕಡಿಮೆ ಮಾಡಿಬಿಟ್ಟಳು. ಈ ಕ್ಷಣದಲ್ಲಿ ಅವಳಿಗೆ ಇಡೀ ಕುಟುಂಬವೇ ಶತ್ರುವಿನಂತೆ, ಕೇವಲ ಅಭಯ್ ಮಾತ್ರ ತನ್ನ ನಿಜವಾದ ಹಿತೈಷಿಯಂತೆ ಕಾಣಿಸುತ್ತಿದ್ದ. ಅಭಯ್ ಕಳೆದ ಕೆಲವು ದಿನಗಳಿಂದ ಅವಳಿಗೆ ಮೆಸೇಜ್ ಮಾಡಿ ಸಿಗುವಂತೆ ಕರೆಯುತ್ತಿದ್ದ. ಕೊನೆಗೆ ಒಂದು ದಿನ ನಯನ ಅವನನ್ನು ಭೇಟಿಯಾಗಲು ಒಪ್ಪಿಕೊಂಡಳು. ನಗರದ ಒಂದು ಪ್ರತಿಷ್ಠಿತ ಹೋಟೆಲ್ನಲ್ಲಿ ಭೇಟಿಯಾಗಲು ಸಮಯ ನಿಗದಿಯಾಯಿತು. ನಯನ ಮನೆಗೆ ಸ್ವಲ್ಪ ಶಾಪಿಂಗ್ ಮಾಡಲು ಹೋಗುತ್ತಿದ್ದೇನೆ ಎಂದು ಹೇಳಿ ಡ್ರೈವರ್ ಜೊತೆ ಕಾರಿನಲ್ಲಿ ಹೊರಟು ಹೋಟೆಲ್ ತಲುಪಿದಳು. ಅಭಯ್ ಅಲ್ಲಿ ಮುಂಚೆಯೇ ಮೂಲೆಯಲ್ಲಿ ಟೇಬಲ್ನಲ್ಲಿ ಕುಳಿತಿದ್ದ. ನಯನನನ್ನು ಕಂಡ ತಕ್ಷಣ ತನ್ನ ಮಾತುಗಳನ್ನು ಶುರು ಮಾಡಿದ. ಅನುಕಂಪ ಗಿಟ್ಟಿಸಿಕೊಳ್ಳಲು ಪದೇ ಪದೇ ಟೇಬಲ್ ಮೇಲಿದ್ದ ನಯನಾಳ ಕೈ ಹಿಡಿಯಲು ಯತ್ನಿಸಿದ. ಆದರೆ ಅಭಯನ ಕೈಗಳು ನಯನಾಳನ್ನು ಮುಟ್ಟಿದ ತಕ್ಷಣ ನಯನಾಳ ಮೈಯಲ್ಲೊಮ್ಮೆ ವಿಚಿತ್ರವಾದ ಅಸಹ್ಯ ಮತ್ತು ಮುಜುಗರ ಹಾದು ಹೋಯಿತು. ಅವಳಿಗೆ ಹಠಾತ್ತಾಗಿ ವಿಕ್ರಮ್ನ ಗಂಭೀರವಾದ ಮುಖ ಮತ್ತು ತನ್ನ ಅಜ್ಜನ ಅನಾರೋಗ್ಯದ ಮುಖ ನೆನಪಿಗೆ ಬಂದವು. ನಯನ ಶಾಂತ ಮನಸ್ಸಿನಿಂದ ಯೋಚಿಸಲು ಶುರು ಮಾಡಿದಳು. ವಿಕ್ರಮ್ ತನಗಿಂತ ವಯಸ್ಸಿನಲ್ಲಿ ದೊಡ್ಡವನಿರಬಹುದು. ತಾನು ಅವನ ಜೊತೆ ಎಷ್ಟೊಂದು ಅಸಭ್ಯವಾಗಿ ವರ್ತಿಸಿದೆ, ಅವನನ್ನು ನೀಚನಾಗಿ ಕಂಡೆ. ಆದರೂ ಮದುವೆಯಾಗಿ ಇಷ್ಟೊಂದು ತಿಂಗಳಾದರೂ ವಿಕ್ರಮ್ ಎಂದಿಗೂ ತನ್ನ ಮೇಲೆ ಬಲವಂತ ಮಾಡಲಿಲ್ಲ. ಆತ ಸದಾ ತನ್ನ ಇಷ್ಟವನ್ನು ಗೌರವಿಸಿದ. ಇನ್ನೊಂದೆಡೆ ಆ ಅಭಯ್, ಅವನ ಕುಟುಂಬದ ದುರಾಸೆಯಿಂದಾಗಿ ಅಜ್ಜ ಆಸ್ಪತ್ರೆಗೆ ಸೇರುವಂತಾಯಿತು. ಒಂದು ಕ್ಷಣದ 1000ನೇ ಭಾಗದಲ್ಲಿ ನಯನಾಳಗೆ ಬುದ್ಧಿವಂತಿಕೆ ಜಾಗೃತವಾಯಿತು. ಅವಳು ದೀರ್ಘವಾಗಿ ನಿಟ್ಟುಸಿರುಬಿಟ್ಟು ಅಭಯ್ ಕೈಯಿಂದ ತನ್ನ ಕೈಯನ್ನು ಟಕ್ಕನೆ ಬಿಡಿಸಿಕೊಂಡು, ನೋಡು ಅಭಯ್, ನಾನು ನಿನ್ನಲ್ಲಿಗೆ ಬಂದಿದ್ದು ಕೇವಲ ಒಂದೇ ವಿಷಯ ಹೇಳೋಕೆ. ನಾನು ಈಗ ಇನ್ನೊಬ್ಬರ ಹೆಂಡತಿ. ನನ್ನ ಗಂಡ ವಿಕ್ರಮ್. ಪರಿಸ್ಥಿತಿ ಏನೇ ಇರಲಿ ನಮ್ಮ ಮದುವೆಯಾಗಿದೆ. ನಾನು ಬಾಲಿಶವಾಗಿ ವರ್ತಿಸಿದೆ. ನನಗೆ ಪ್ರಪಂಚದ ತಿಳುವಳಿಕೆ ಇರಲಿಲ್ಲ ಅನ್ನೋದು ನಿಜ. ಆದರೆ ಈಗ ನನಗೆ ಅರಿವಾಗಿದೆ, ಗಂಡನನ್ನು ಹೊರತುಪಡಿಸಿ ಇನ್ನೊಬ್ಬ ಗಂಡಸರನ್ನು ಹೀಗೆ ಕದ್ದು ಮುಚ್ಚಿ ಭೇಟಿಯಾಗುವುದು ತಪ್ಪು. ಇದು ನಮ್ಮ ಮೊದಲ ಮತ್ತು ಕೊನೆಯ ಭೇಟಿ. ಇನ್ಮೇಲೆ ನನಗೆ ಎಂದಿಗೂ ಫೋನ್ ಅಥವಾ ಮೆಸೇಜ್ ಮಾಡಬಾರದು. ಇಲ್ಲದಿದ್ದರೆ ನಾನು ಕಡ್ಡಾಯವಾಗಿ ಈ ವಿಷಯವನ್ನು ನನಗೆಟ್ಟ ವಿಕ್ರಮ್ಗೆ ಹೇಳುತ್ತೇನೆ ಎಂದಳು. ಹೀಗೆ ಹೇಳಿ ನಯನ ಸಿಟ್ಟಿನಿಂದ ಏಳಲು ಹೋದಾಗ ಅಭಯ್ ಕೋಪದಿಂದ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಬಲವಂತವಾಗಿ ಕೂರಿಸಿಕೊಳ್ಳಲು ಯತ್ನಿಸಿದ. ಸರಿಯಾಗಿ ಅದೇ ಕ್ಷಣದಲ್ಲಿ ವಿಕ್ರಮ್ ಆ ಹೋಟೆಲ್ನ ಬಾಗಿಲಿನಿಂದ ಒಳಗೆ ಕಾಲಿಟ್ಟ. ತನ್ನ ಹೆಂಡತಿಯ ಕೈಯನ್ನು ಇನ್ನೊಬ್ಬ ಗಂಡಸು ಹಿಡಿದುದನ್ನು ಕಂಡ ವಿಕ್ರಮ್ ಮೈಯಲ್ಲೆಲ್ಲೊಮ್ಮೆ ಬೆಂಕಿ ಹತ್ತಿಕೊಂಡಿತು. ಕೊನೆಗೂ ನಯನ ಅವನ ಹೆಂಡತಿ, ಅವನ ಮನೆತನದ ಗೌರವ, ಅವಳು ವಿಕ್ರಮ್ನ ಆತ್ಮಗೌರವವನ್ನು ಹೀಗೆ ಬಹಿರಂಗವಾಗಿ ಹರಾಜು ಹಾಕುವುದು ಹೇಗೆ? ವಿಕ್ರಮ್ ಒಂದು ಕ್ಷಣವೂ ತಡ ಮಾಡದೆ ಹುಲಿಯಂತೆ ಮುನ್ನುಗ್ಗಿ ನೇರವಾಗಿ ಅಭಯನ ಮುಖಕ್ಕೆ ಸತತವಾಗಿ ಗುದ್ದಿದ. ಏಟು ಎಷ್ಟು ಬಲವಾಗಿತ್ತೆಂದರೆ ಅಭಯನ ಮುಂದಿನ 2 ಹಲ್ಲುಗಳು ಮುರಿದು ಬಿದ್ದವು. ಮೂಗು ಬಾಯಿಯಿಂದ ರಕ್ತ ಕೋಡಿ ಹರಿಯಿತು. ಅಭಯ್ ನೋವಿನಿಂದ ನರಳುತ್ತಾ ನೆಲದ ಮೇಲೆ ಬಿದ್ದ. ಅವನಿಗೆ ಚೆನ್ನಾಗಿ ಧರ್ಮದೇಟು ನೀಡುತ್ತಾ ನಂತರ ವಿಕ್ರಮ್ ಹೆದರಿಕೆಯಿಂದ ನಡುಗುತ್ತಿದ್ದ. ನಯನಾಳ ಕೈ ಹಿಡಿದು ವಿಕ್ರಮ್ ಅವಳನ್ನು ಎಳೆದೊಯ್ಯುವಂತೆ ಹೋಟೆಲ್ನಿಂದ ಆಚೆ ಕರೆತಂದು ಕಾರಿಗೆ ತಳ್ಳಿ ಅತ್ಯಂತ ವೇಗವಾಗಿ ಮನೆಯತ್ತ ಕಾರು ಚಲಾಯಿಸಿದ. ನಯನ ಈ ಸಮಯದಲ್ಲಿ ವಿಕ್ರಮ್ನ ಮೌನ ಹಾಗೂ ರೌದ್ರಾವತಾರವನ್ನು ಕಂಡು ತೀವ್ರವಾಗಿ ಭಯಗೊಂಡಿದ್ದಳು. ಅವಳು ಅಳುತ್ತಾ, ವಿಕ್ರಮ್ ಪ್ಲೀಸ್, ನನ್ನ ಮಾತು ಕೇಳಿ. ನಾನು ಯಾವುದೇ ತಪ್ಪು ಮಾಡುತ್ತಿರಲಿಲ್ಲ. ನಾನು ಅಭಯ್ಗೆ ಇನ್ನೊಮ್ಮೆ ನನಗೆ ತೊಂದರೆ ಕೊಡಬೇಡ ಅಂತ ಎಚ್ಚರಿಕೆ ನೀಡೋಕೆ ಬಂದಿದ್ದೆ ಅಷ್ಟೇ. ಪ್ಲೀಸ್ ನನ್ನನ್ನು ನಂಬಿ ಎಂದಳು. ಆದರೆ ವಿಕ್ರಮ್ನ ಕೋಪ ಮುಗಿಲು ಮುಟ್ಟಿತ್ತು. ಆತ ಕಾರು ಚಲಾಯಿಸುತ್ತಲೇ ತನ್ನ ಎಡಗೈಯಿಂದ ನಯನಾಳ ಕೆನ್ನೆಗೆ ಮತ್ತೊಂದು ಏಟು ನೀಡಿ, ಬಾಯಿ ಮುಚ್ಚು ನಯನ, ನಾನು ನಿನ್ನ ಮಾತನ್ನು ಹೇಗೆ ನಂಬಲಿ? ನೀನು ಅವನನ್ನು ನಿರಾಕರಿಸಲು ಹೋಗಿದ್ದರೆ ಅವನು ನಿನ್ನ ಕೈಯನ್ನು ಯಾಕೆ ಹಿಡಿದುಕೊಂಡಿದ್ದ? ನಿನಗೆ ಅವನನ್ನು ನಿರಾಕರಿಸುವುದೇ ಇದ್ದಿದ್ದರೆ ಅವನು ನಿನಗೆ ತೊಂದರೆ ಕೊಡುತ್ತಿದ್ದಾನೆ ಅಂತ ನನ್ನ ಹತ್ರ ಹೇಳಬಹುದಿತ್ತು. ಆದರೆ ನೀನು ನನ್ನ ಸೌಮ್ಯತೆಯ ದುರುಪಯೋಗ ಪಡಿಸಿಕೊಂಡಿದ್ದೀಯ. ಇದಕ್ಕೆ ನಿನಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ನಾನು ನಿನ್ನನ್ನು ಈಗ ನೇರವಾಗಿ ಅಜ್ಜನ ಮುಂದೆ ಕರೆದುಕೊಂಡು ಹೋಗ್ತೀನಿ. ಪೂರ್ತಿ ಪ್ರಜ್ಞೆಯಿಂದಲೇ ನಿನ್ನ ಜೊತೆಯಾಗಿ ಈ ಸುಳ್ಳು ಸಂಬಂಧವನ್ನು ಶಾಶ್ವತವಾಗಿ ಕೊನೆಗೊಳಿಸುತ್ತೇನೆ. ನೀನು ನನ್ನ ಜೊತೆ ತುಂಬ ತಮಾಷೆ ಮಾಡ್ತಿದ್ದೆ, ಇನ್ಮುಂದೆ ಇಲ್ಲ. ನಯನಾಳ ಉಸಿರು ಗಂಟಲಲ್ಲಿ ನಿಂತಂತಾಯಿತು. ಇವತ್ತು ತನ್ನ ಎಲ್ಲವೂ ಮುಗಿದು ಹೋಯಿತು ಎಂಬುದು ಅವಳಿಗೆ ಅರ್ಥವಾಗಿತ್ತು. ಇಬ್ಬರು ಮನೆಗೆ ತಲುಪಿದಾಗ ಅಜ್ಜ ಹೊರಗಿನ ತೋಟದಲ್ಲಿ ತಂಪಾದ ಗಾಳಿಯಲ್ಲಿ ಕುಳಿತಿರುವುದು ಕಂಡಿತು. ಆದರೆ ಅಜ್ಜನ ಆರೋಗ್ಯ ತುಂಬ ಹಾಳಾದಂತೆ ಕಾಣಿಸುತ್ತಿತ್ತು. ಅವರ ಮುಖ ಪೂರ್ತಿ ಭೀತಿಯಿಂದ ಕಳೆಗೊಂಡಿತ್ತು. ಅವರು ಹಪಿಸುತ್ತಾ ತಮ್ಮ ಸೊಸೆಯ ಸುಮಂಗಲ ಬಳಿ, ಸೊಸೆ, ನನಗೆ ಬೆಳಗ್ಗೆಯಿಂದ ತುಂಬ ಎದೆ ಹಿಂಡಿದಂತಾಗುತ್ತಿದೆ, ಜೀವ ತಳಮಳ ಅನಿಸುತ್ತಿದೆ, ಬಹುಶಃ ನನ್ನ ಕೊನೆಯ ಸಮಯ ಬಂದ ಹಾಗಿದೆ ಎಂದರು. ಸುಮಂಗಮ್ಮಳ ಕಣ್ಣಲ್ಲಿ ನೀರು ತುಂಬಿ ಬಂತು. ದೇವರಿಗಾಗಿ ಅಂತಹ ಮಾತುಗಳನ್ನು ಆಡಬೇಡಿ ಎಂದರು.
ಸರಿಯಾಗಿ ಅದೇ ಕ್ಷಣದಲ್ಲಿ ವಿಕ್ರಮ್ ಮತ್ತು ನಯನ ಅಲ್ಲಿಗೆ ತಲುಪಿದರು. ವಿಕ್ರಮ್ ಅಜ್ಜನ ಸ್ಥಿತಿಯನ್ನು ನೋಡಿದ ತಕ್ಷಣ ಹೋಟೆಲ್ನಲ್ಲಿ ನಡೆದ ಕೋಪವನ್ನೆಲ್ಲ ಮರೆತು ಬಿಟ್ಟ. ಸುಮಂಗಲಮ್ಮ ಅಳುತ್ತಾ, ವಿಕ್ರಮ್, ಬೇಗ ಮಾಡು, ನಿಮ್ಮ ಅಜ್ಜನನ್ನ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗು, ಬೆಳಗ್ಗೆಯಿಂದ ಅವರ ಸ್ಥಿತಿ ಕೆಡುತ್ತಲೇ ಇದೆ ಎಂದರು. ವಿಕ್ರಮ್ ಮತ್ತು ತಂದೆ ಆನಂದರಾವ್ ತಕ್ಷಣವೇ ಅಜ್ಜನನ್ನ ಕಾರಿನತ್ತ ಕರೆದೊಯ್ದರು. ಅಜ್ಜ ತಮ್ಮ ಎದೆಯ ಮೇಲೆ ಕೈ ಇಟ್ಟುಕೊಂಡು ಕಷ್ಟಪಡುತ್ತಿದ್ದರು. ಅವರು ಅಪ್ಪಿಸುತ್ತಾ ವಿಕ್ರಮ್ನ ಕೈಯನ್ನ ಗಟ್ಟಿಯಾಗಿ ಹಿಡಿದು ತನ್ನ ಧ್ವನಿಯಲ್ಲಿ, ಮಗು ವಿಕ್ರಮ್, ಸಾವು ಬದುಕಿನ ಯಾವ ಭರವಸೆಯೂ ಇಲ್ಲ, ಆದರೆ ನಾನು ಹೋಗುವ ಮುನ್ನ ನಿನ್ನಿಂದ ಒಂದು ಮಾತು ಬಯಸುತ್ತೇನೆ. ನಯನಾಳನ್ನ ಚೆನ್ನಾಗಿ ನೋಡಿಕೋ. ಅವಳು ಇನ್ನೂ ಚಿಕ್ಕ ಹುಡುಗಿ, ತಿಳುವಳಿಕೆ ಇಲ್ಲದ ತಪ್ಪುಗಳನ್ನ ಮಾಡಬಹುದು. ಅವಳು ಬಾಲ್ಯದಿಂದಲೂ ತುಂಬ ಕಷ್ಟಗಳನ್ನು ನೋಡಿದ್ದಾಳೆ. ವಿಕ್ರಮ್, ಅವಳಿಗೆ ಎಂದಿಗೂ ಅನ್ಯಾಯವಾಗಲು ಬಿಡಬೇಡ. ಅವಳು ನಿನ್ನ ತಂಗಿ ಅಥವಾ ಮಗಳಂತೆ ಭಾವಿಸು. ಅವಳ ತಪ್ಪುಗಳನ್ನು ಕ್ಷಮಿಸಿಬಿಡು. ವಯಸ್ಸಿನಲ್ಲಿ ನೀನು ಅವಳಿಗಿಂತ ದೊಡ್ಡವನು, ತಿಳುವಳಿಕೆಯುಳ್ಳವನು. ಒಬ್ಬ ನಿಜವಾದ ಬಾಳ ಸಂಗಾತಿಯಾಗಿ ಅವಳಿಗೆ ಬುದ್ಧಿ ಹೇಳು. ಆದರೆ ಆ ಮಗು ಅನಾಥಿಯಾಗಿ ಎಲ್ಲೂ ನಿಲ್ಲದಂತೆ ಮಾಡುವಂತಹ ನಿರ್ಧಾರವನ್ನು ಎಂದಿಗೂ ತೆಗೆದುಕೊಳ್ಳಬೇಡ ಎಂದರು. ಅಜ್ಜನ ಮಾತುಗಳನ್ನು ಕೇಳಿ ವಿಕ್ರಮ್ನ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಆತ ಭಾರವಾದ ಮನಸ್ಸಿನಿಂದ ತಲೆಯಾಡಿಸಿದ. ಅಜ್ಜನನ್ನು ಕರೆದುಕೊಂಡು ತಕ್ಷಣವೇ ಆಸ್ಪತ್ರೆಯತ್ತ ಓಡಿದ. ಆದರೆ ವಿಧಿಯ ಬರಹವೇ ಬೇರೆಯಾಗಿತ್ತು. ಆಸ್ಪತ್ರೆ ತಲುಪಿದ ಕೆಲವೇ ಗಂಟೆಗಳಲ್ಲಿ ಅಜ್ಜ ಕೊನೆ ಉಸಿರೆಳೆದರು. ಈ ಪ್ರಪಂಚವನ್ನು ತೊರೆದು ಹೊರಟು ಹೋದರು. ಈ ಸುದ್ದಿ ಮನೆಗೆ ತಲುಪಿದಾಗ ನಯನ ಗಟ್ಟಿಯಾಗಿ ಚೀರಿ ಅಳುತ್ತಾ ಪ್ರಜ್ಞೆ ತಪ್ಪಿ ಬಿದ್ದಳು. ಅವಳು ಪದೇ ಪದೇ ಅಜ್ಜನನ್ನ ಬಿಟ್ಟು ಹೋಗಬೇಡಿ, ದೇವರಿಗಾಗಿ ಕಣ್ಣು ತೆರೆಯಿರಿ ಎಂದು ಗಿಡಗಿಡಿಸುತ್ತಾ ಅಳುತ್ತಿದ್ದಳು. ಆದರೆ ಅಜ್ಜ ಎಂದೆಂದಿಗೂ ಹಿಂತಿರುಗದ ಲೋಕಕ್ಕೆ ಹೊರಟು ಹೋಗಿದ್ದರು. ಅಜ್ಜನ ಉತ್ತರ ಕ್ರಿಯೆಗಳನ್ನು ಮುಗಿದು ಕೆಲವು ದಿನಗಳ ನಂತರ ನಯನ ರಾತ್ರಿ ವಿಕ್ರಮ್ನ ಕೊಠಡಿಗೆ ಬಂದಾಗ ವಿಕ್ರಮ್ ಕಿಟಕಿಯ ಬಳಿ ಅತ್ಯಂತ ಗಂಭೀರವಾಗಿ ನಿಂತಿದ್ದ. ಆತ ತಿರುಗಿಯೂ ನೋಡದೆ ಕಠಿಣ ಧ್ವನಿಯಲ್ಲಿ, ನಯನ, ನಾನು ಇಷ್ಟೆಲ್ಲ ಆದ ಮೇಲೆಯೂ ಆ ಹೋಟೆಲ್ ವಿಷಯದಲ್ಲಿ ಮೌನವಾಗಿದ್ದೇನೆ ಎಂದರೆ, ಮತ್ತೆ ಕಾನೂನುಬದ್ಧವಾಗಿ ಈ ಸಂಬಂಧವನ್ನು ಮುರಿದುಕೊಂಡಿಲ್ಲ ಎಂದರೆ ಅದಕ್ಕೆ ಒಂದೇ ಕಾರಣ. ನಾನು ಆಸ್ಪತ್ರೆಯಲ್ಲಿ ಅಜ್ಜನ ಕೊನೆಯಲ್ಲಿ ಕ್ಷಣದಲ್ಲಿ ಅವರಿಗೆ ಮಾತು ಕೊಟ್ಟಿದ್ದೆ. ಅವರ ಮನಸ್ಸನ್ನು ಒಡೆಯಲು ನನಗೆ ಇಷ್ಟವಿರಲಿಲ್ಲ. ಅವರು ಕೇಳಿದ ಮಾತಿನಂತೆಯೇ ನಾನು ಜೀವನ ಪೂರ್ತಿ ನಿನ್ನ ರಕ್ಷಣೆ ಮಾಡುತ್ತೇನೆ, ನಿನಗೆ ಎಲ್ಲ ಸುಖ ಸೌಕರ್ಯಗಳನ್ನು ಕೊಡುತ್ತೇನೆ. ಆದರೆ ನಾನು ಎಂದಿಗೂ ನಿನ್ನ ಗಂಡನಾಗಿ ಈ ಕೊಠಡಿಯಲ್ಲಿ ನಿನ್ನ ಜೊತೆ ಇರುವುದಿಲ್ಲ. ನಮ್ಮಿಬ್ಬರ ನಡುವೆ ಇನ್ಮೇಲೆ ಯಾವುದೇ ಸಂಬಂಧ ಇರುವುದಿಲ್ಲ ಎಂದ. ವಿಕ್ರಮ್ನ ಹಿಮದಂತಹ ತಣ್ಣನೆಯ ನಡವಳಿಕೆ ನಯನಳ ಹೃದಯವನ್ನು ಸೀಳಿ ಹಾಕಿತ್ತು. ಅವಳ ಕಣ್ಣುಗಳಿಂದ ಅಶ್ರುಧಾರೆ ಹರಿಯತೊಡಗಿತ್ತು. ಆ ಅಜ್ಞಾನಿ ಹುಡುಗಿಗೆ ಮುಂಚೆ ಇದರ ಅರಿವಿರಲಿಲ್ಲ. ಆದರೆ ಈ ಕೆಲವು ದಿನಗಳ ಅಗಲಿಕೆ ಮತ್ತು ವಿಕ್ರಮ್ನನ್ನು ಕಳೆದುಕೊಳ್ಳುವ ಭಯ ಅವಳಿಗೆ ಒಂದು ಸತ್ಯವನ್ನು ಅರ್ಥ ಮಾಡಿಸಿತ್ತು. ತಾನು ತನ್ನ ಈ ಗಂಭೀರ ಸ್ವಾಭಿಮಾನಿ ಗಂಡನನ್ನು ಎಷ್ಟು ಆಳವಾಗಿ ಪ್ರೀತಿಸಲು ಶುರು ಮಾಡಿದ್ದೇನೆ ಎಂದು. ಆದರೆ ಈಗ ವಿಕ್ರಮ್ನ ಮನಸ್ಸು ಸಂಪೂರ್ಣ ಕಲ್ಲಿನಂತಾಗಿತ್ತು. ನಯನ ಆ ಕಲ್ಲನ್ನು ಕರಗಿಸಿ ಮತ್ತೆ ಮೇಣದಂತೆ ಮಾಡಬೇಕಿತ್ತು. ವಿಕ್ರಮ್ನ ಮನಸ್ಸಿನಲ್ಲಿ ತನಗಾಗಿ ಕಳೆದು ಹೋದ ಗೌರವ ಮತ್ತು ನಂಬಿಕೆ ಮತ್ತೆ ಗಳಿಸಬೇಕಿತ್ತು. ಮುಂದಿನ ಕೆಲವು ವಾರಗಳಲ್ಲಿ ನಯನ ಪೂರ್ತಿಯಾಗಿ ಬದಲಾಗಿ ಹೋದಳು. ಅವಳು ಬೆಳಗ್ಗೆ ವಿಕ್ರಮ್ ಏಳುವ ಮುನ್ನವೇ ಎದ್ದು ಅವನ ಬಟ್ಟೆಗಳನ್ನು ತೆಗೆದಿಟ್ಟು ಅವನಿಗೆ ಇಷ್ಟವಾದ ಅಡಿಗೆಯನ್ನು ತನ್ನ ಕೈಯಾರೆ ಮಾಡುತ್ತಿದ್ದಳು. ವಿಕ್ರಮ್ ಹೇಳದಿದ್ದರೂ ಪ್ರತಿ ವಾರ ಅಜ್ಜನ ಭಾವಚಿತ್ರದ ಮುಂದೆ ಕುಳಿತು ಪ್ರಾರ್ಥನೆ ಸಲ್ಲಿಸುತ್ತಿದ್ದಳು. ವಿಕ್ರಮ್ ಈಗ ತುಂಬ ಗಂಭೀರವಾಗಿ ಮೌನವಾಗಿ ಇರತೊಡಗಿದ್ದ. ನಯನ ಪದೇ ಪದೇ ಅವನ ಬಳಿ ಏಕಾಂತದಲ್ಲಿ ಕ್ಷಮೆ ಕೇಳುತ್ತಿದ್ದಳು. ತನ್ನ ಕಡೆಯ ಸತ್ಯವನ್ನು ವಿವರಿಸಲು ಯತ್ನಿಸುತ್ತಿದ್ದಳು. ಕೊನೆಗೊಂದು ದಿನ ನಯನ ವಿಕ್ರಮ್ ಎದುರು ಕೈಜೋಡಿಸಿ ಕಣ್ಣೀರು ಹಾಕುತ್ತಾ ದೇವರ ಮೇಲೆ ಪ್ರಮಾಣ ಮಾಡಿ ಆ ಹೋಟೆಲ್ನಲ್ಲಿ ನಡೆದ ಪೂರ್ಣ ಸತ್ಯವನ್ನು ಬಿಚ್ಚಿಟ್ಟಳು. ತಾನು ಅಭಯನನ್ನ ತನ್ನ ಜೀವನದಿಂದ ಶಾಶ್ವತವಾಗಿ ಹೊರಹಾಕಲಷ್ಟೇ ಅಲ್ಲಿಗೆ ಹೋಗಿದ್ದೆ ಎಂದು. ವಿಕ್ರಮ್ ಮೌನವಾಗಿ ನಿಂತು ಅವಳ ತೊಳಲಾಟವನ್ನು ಕೇಳಿಸಿಕೊಳ್ಳುತ್ತಿದ್ದ. ತನ್ನ ಎದುರು ಆ ಮುಗ್ಧ ಹುಡುಗಿಗೆ ಒಡೆದು ಹೋಗಿ ಅತ್ತು ಗಿಡಿಗಿಡಿಸುವುದನ್ನು ಕಂಡಾಗ ವಿಕ್ರಮ್ನ ಕಠಿಣ ಮನಸ್ಸು ಕೊನೆಗೂ ಮೇಣದಂತೆ ಕರಗಿತು. ಆತ ಮುನ್ನಡೆದು ನಯನಾಳ ನಡುಗುತ್ತಿದ್ದ ಕೈಯನ್ನು ಹಿಡಿದು ಅವಳನ್ನು ಎಳೆದು ತನ್ನ ಗಟ್ಟಿಮುಟ್ಟಾದ ಎದೆಗೆ ಅಪ್ಪಿಕೊಂಡ. ನಯನ ವಿಕ್ರಮ್ನ ಎದೆಗೆ ಹೊರಗೆ ಅತ್ತಳು. ಅದೇ ಕ್ಷಣದಲ್ಲಿ ಅವಳು ತನ್ನ ಮನಸ್ಸಿನಲ್ಲಿ ಒಂದು ಪ್ರಮಾಣ ಮಾಡಿಕೊಂಡಳು. ಇನ್ಮೇಲೆ ಜೀವನದಲ್ಲಿ ಎಂದಿಗೂ ತನ್ನ ಗಂಡನಿಗೆ ಯಾವುದೇ ನೋವು ಅಥವಾ ಆಘಾತ ತರುವುದಿಲ್ಲ ಎಂದು. ತನಗೆ ವಿಕ್ರಮ್ನಂತಹ ರಕ್ಷಕ ಗಂಡ ಸಿಕ್ಕಿದ್ದಾನೆ. ತಾನು ಜಗತ್ತಿನಲ್ಲಿಯೇ ಅತ್ಯಂತ ಅದೃಷ್ಟವಂತೆ ಎಂದು ಭಾವಿಸಿದಳು. ಅಜ್ಜ ಅವಳಿಗಾಗಿ ತೆಗೆದುಕೊಂಡ ನಿರ್ಧಾರ ಸಂಪೂರ್ಣ ಸರಿಯಾಗಿತ್ತು. ವಿಕ್ರಮ್ನ ಬಾಹುಬಂಧನದಲ್ಲಿ ಸುರಕ್ಷಿತ ಭಾವನೆ ಹೊಂದಿದ ನಯನಾಳಲ್ಲಿ ಹೊಸ ಜೀವನದ ಸಂಚಾರ ಶುರುವಾಯಿತು. ಅವಳು ಪೂರ್ಣ ಹಕ್ಕಿನಿಂದ ವಿಕ್ರಮ್ನ ಕಣ್ಣುಗಳನ್ನು ದಿಟ್ಟಿಸುತ್ತಾ ಅತ್ಯಂತ ಮೆಲ್ಲನೆ ಪ್ರೀತಿಯಲ್ಲಿ ಧ್ವನಿಯಲ್ಲಿ, ವಿಕ್ರಮ್ ಅವರೇ, ಪ್ಲೀಸ್, ಈಗ ನಿಮ್ಮ ಸ್ವಂತ ಇಷ್ಟದಿಂದ ನನ್ನನ್ನು ಪೂರ್ತಿ ನಿಮ್ಮ ಹೆಂಡತಿಯನ್ನಾಗಿ ಮಾಡಿಕೊಳ್ಳಿ. ಎಲ್ಲಿಯವರೆಗೂ ನಾನು ನಿಮ್ಮ ಮದುವೆಯಾದ ಹೆಂಡತಿಯಾಗಿದ್ದರೂ ಒಬ್ಬ ಕನ್ಯೆಯಂತೆ ಹೀಗೆ ಅಪೂರ್ಣ ಜೀವ ನಡೆಸಲಿ ಎಂದಳು. ಆ ರಾತ್ರಿ ಕೊಠಡಿಯ ದೀಪಗಳು ಮಂದವಾಗಿದ್ದವು. ನಯನ ವಿಕ್ರಮ್ನ ಅಗಲವಾದ ಎದೆಯ ಮೇಲೆ ತಲೆ ಇಟ್ಟು ಮಲಗಿದಳು. ವಿಕ್ರಮ್ ತನ್ನ ಶರ್ಟ್ ತೆಗೆದಿಟ್ಟಿದ್ದ. ನಯನ ಅವನ ಎದೆಯ ಮೇಲಿದ್ದ ದಟ್ಟವಾದ ಮೈಗೂದಲಿನ
ಅಲ್ಲಿ ತನ್ನ ಬೆರಳುಗಳನ್ನು ಆಡಿಸುತ್ತಾ ಈ ಮಾತುಗಳನ್ನು ಹೇಳಿದಾಗ ವಿಕ್ರಮ್ನ ಇಡೀ ದೇಹದಲ್ಲಿ ವಿಚಿತ್ರವಾದ ಸಂಚಲನ ಮತ್ತು ಆಕರ್ಷಣೆಯ ಅಲೆ ಹಾದುಹೋಯಿತು. ಆತ ನಯನಾಳನ್ನ ಇನ್ನೂ ಬಿಗಿಯಾಗಿ ಅಪ್ಪಿಕೊಂಡು ನಗುತ್ತಾ ಚೇಷ್ಟೆಯ ಧ್ವನಿಯಲ್ಲಿ, ಮತ್ತೊಮ್ಮೆ ಯೋಚಿಸು ನಯನ, ಆಮೇಲೆ ಮತ್ತೆ ನಮ್ಮಿಬ್ಬರ ವಯಸ್ಸಿನ ಅಂತರವನ್ನ ನೆನಪಿಸಿಕೊಂಡು ಅಳೋಕೆ ಶುರು ಮಾಡಬೇಡ ಎಂದ. ನಯನ ಪ್ರೀತಿಯಿಂದ ತಲೆಯನ್ನ ಇಲ್ಲ ಎಂಬಂತೆ ಆಡಿಸುತ್ತಾ, ಇಲ್ಲ ವಿಕ್ರಮ್ ಅವರೇ, ಇನ್ಮೇಲೆ ಎಂದಿಗೂ ಅಳುವುದಿಲ್ಲ. ಈಗ ನಾನು ಪೂರ್ತಿಯಾಗಿ ಕೇವಲ ನಿಮ್ಮ ಒಳಾಗಲು ಬಯಸುತ್ತೇನೆ ಎಂದಳು. ವಿಕ್ರಮ್ ತಕ್ಷಣವೇ ನಯನಾಳನ್ನ ತನ್ನ ತೋಳುಗಳ ಸುಳಿಯಲ್ಲಿ ತೆಗೆದುಕೊಂಡು ಅವಳನ್ನ ಇನ್ಮುಂದೆ ತನ್ನತ್ತ ಎಳೆದುಕೊಂಡ. ಆ ರಾತ್ರಿ ಅವರಿಬ್ಬರ ಜೀವನದ ಅತ್ಯಂತ ಸುಂದರ ಹಾಗೂ ನೆನಪಿನಲ್ಲಿ ಉಳಿಯುವ ರಾತ್ರಿಯಾಗಲಿತ್ತು. ಅಲ್ಲಿ ವಯಸ್ಸಿನ ಪ್ರತಿಯೊಂದು ಅಂತರವೂ ಅವರ ಪ್ರೀತಿಯ ಮುಂದೆ ಕರಗಿ ಹೋಗಿತ್ತು. ಸ್ನೇಹಿತರೆ, ನಿಮಗೆ ಈ ಕಥೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಲೇಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.